ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ ಗುರುಜಿಯವರ ಪಾದರವಿಂದಲಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಆಶ್ವಯುಜ ಮಾಸದ ಮಂಗಳವಾರ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿ ವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪೂರಿ ಜಗನ್ನಾಥ್, ಗಯಾ, ವಾರಣಾಸಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ, ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲೇಶ್ವರಂ ಮತ್ತು ಯಲಹಾಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಅಶ್ವಯುಜ ಮಾಸದ ಮಂಗಳವಾರ ತಾಯಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ದಿನದ ಬೆಳಗಿನ ಜಾವದ ಈ ಒಂದು ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡಬೇಕು. ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬೆಳಗ್ಗೆನೆ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ನಾನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೇನೆ. ಈ ಸಂದೇಶ ನಿಜಕ್ಕೂ ಅರ್ಥೈಸ್ಕೊಳ್ಳೋದ್ರಲ್ಲಿ ಬಹಳ ಸೂಕ್ತ ಅಂತಲೇ ಹೇಳ್ಬೋದು. ತಾವು ಅರ್ಥ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಈ ಒಂದು ಸಂದೇಶ ಅಡಗಿರ್ತಕ್ಕಂಥದ್ದಿದೆ. ಇದನ್ನು ತಾವು ವಿವಿಧ ರೀತಿಗಳಲ್ಲಿ, ನಾನಾ ರೀತಿಗಳಲ್ಲಿ, ನಾನಾ ಭಾವನೆಗಳಲ್ಲಿ ಅರ್ಥವನ್ನು ಮಾಡ್ಕೊಳ್ಬೋದು. ಆದರೆ ಇದನ್ನು ಸರಿಯಾದ ರೀತಿ ನೀತಿನಲ್ಲಿ, ಸರಿಯಾದ ಭಾವನೆಯಲ್ಲಿ ತಾವು ಅರ್ಥ ಮಾಡ್ಕೊಂಡಿದ್ದೆ ಆದರೆ ನಿಜಕ್ಕೂ ನಮ್ಮೆಲ್ಲರ ಬಾಳು ಬೆಳಕಾಗ್ತಕ್ಕಂಥದ್ದಿರುತ್ತೆ. ನೋಡಿ, ಸುಂದರವಾಗಿರ್ತಕ್ಕಂಥ ಒಂದು ವಸ್ತು ಹೊಡೆದೋದ್ರೆ ಅದರಲ್ಲಿ ಶಬ್ದ ಮಾತ್ರ ಬರುತ್ತೆ. ಸುಂದರವಾಗಿರ್ತಕ್ಕಂಥ ಒಂದು ವಸ್ತು ಹೊಡೆದೋದ್ರೆ ಒಂದು ಶಬ್ದ ಬರುತ್ತೆ. ಅದೇ ಒಂದು ಮನಸ್ಸು ಹೊಡೆದೋದ್ರೆ ಅಲ್ಲಿ ನಿಶಬ್ದ ಮಾತ್ರ ಉಳಿದೋಗುತ್ತೆ ಹೊರತಾಗಿ ಶಬ್ದ ಮಾಡೋದಿಲ್ಲ, ನಮಗೆ ಗೊತ್ತೂ ಆಗೋದಿಲ್ಲ. ನಾವು ಆಡ್ತಕ್ಕಂಥ ಮಾತು ಆ ರೀತಿ ಇರತಕ್ಕಂಥದ್ದಿರುತ್ತೆ. ಒಂದು ಕ್ಷಣ ಸಾಕು ಒಂದು ವಸ್ತುವನ್ನು ಹೊಡೆದಾಕ್ಲಿಕ್ಕೆ. ಆದರೆ ಹೊಡೆದೋಗಿರ್ತಕ್ಕಂಥ ವಸ್ತು ಶಬ್ದ ಮಾಡಿ ಹೊಡೆದೋಗಿದ್ದೇನೆ ಎಂಬತಕ್ಕಂಥ ಒಂದು ಭಾವನೆಯನ್ನು ಸೂಚಿಸುತ್ತೆ ಹೊರತಾಗಿ ಹೊಡೆದೋಗಿರ್ತಕ್ಕಂಥ ಮನಸ್ಸು, ನನ್ನ ಮನಸ್ಸಿಗೆ ನೋವು ಆಗಿದೆ, ನನ್ನ ಮನಸ್ಸು ಹೊಡೆದೋಗಿದೆ ಎಂಬತಕ್ಕಂಥ ಶಬ್ದವನ್ನು ಯಾವತ್ತೂ ಮಾಡೋದಿಲ್ಲ. ನಿಶಬ್ದತೆಯಿಂದ ಉಳಿದು ಹೋಗುತ್ತೆ. ಆ ನೋವನ್ನು ಹಾಗೇ ನುಂಗ್ಕೊಂಡಿದ್ದು ಬಿಡುತ್ತೆ. ಮನಸ್ಸು ಯಾವತ್ತೂ ಕೂಡ ನನ್ನ ಮನಸ್ಸಿಗೆ ನೋವಾಗಿದೆ, ನನ್ನ ಮನಸ್ಸು ಹೊಡೆದೋಗಿದೆ ಎಂಬತಕ್ಕಂಥ ಶಬ್ದವನ್ನು ಯಾವತ್ತೂ ಕೂಡ ಮಾಡೋದಿಲ್ಲ. ಆದರೆ ಅದೇ ಒಂದು ವಸ್ತು ಕೆಳಗಡೆ ಬಿದ್ದಿದ ತಕ್ಷಣ ಫಟ್ ಅಂತ ಹೊಡೆದೋಗುತ್ತೆ. ಆ ಹೊಡೆದೋಗಿರೋ ಶಬ್ದ ನಮಗೆ ಕೇಳಿಸುತ್ತೆ. ಆಗ ನಾವು ಆ ಕ್ಷಣ ಪಶ್ಚಾತ್ತಾಪವನ್ನು ಪಡ್ತೀವಿ. ಆ ವಸ್ತುವನ್ನು ಹೇಗಾದರೂ ಮಾಡಿ ನಾವು ಅದನ್ನು ಮತ್ತೆ ಕೂಡಿಸ್ಲಿಕ್ಕೆ ಆಗಲಿ, ಇಲ್ಲಾಂದರೆ ಹೊಡೆದೋಗಿರ್ತಕ್ಕಂಥ ಚೂರಾಗಿರ್ತಕ್ಕಂಥ ವಸ್ತುವನ್ನು ಸರಿಪಡಿಸ್ಲಿಕ್ಕಾಗಿ ಯೋಚನೆಯನ್ನು ಮಾಡ್ತೀವಿ. ಆದರೆ ಹೊಡೆದೋಗಿರ್ತಕ್ಕಂಥ ಮನಸ್ಸು ನಿಶಬ್ದತೆಯಿಂದ ಉಳಿದೋದಾಗ ನಾವು ಪಶ್ಚಾತ್ತಾಪವನ್ನು ಪಡಲಿಕ್ಕೆ ಒಂದು ಅವಕಾಶವೂ ಇರೋದಿಲ್ಲ. ಇನ್ನು ಅದನ್ನು ಮತ್ತೆ ನಾವು ಸರಿಪಡಿಸ್ಲಿಕ್ಕೂ ಕೂಡ ನಮಗೊಂದು ಅವಕಾಶ ಸಿಗೋದಿಲ್ಲ. ಯಾಕೆಂದರೆ ನಮಗೆ ಗೊತ್ತಿರೋದಿಲ್ವಲ್ಲ. ಅದೇ ರೀತಿ ನಾವು ಆಡ್ತಕ್ಕಂಥ ಮಾತಿನಿಂದ ಎದುರುಗಡೆ ಇರತಕ್ಕಂಥವ್ರ ಮನಸ್ಸು ಕೆಲವೊಂದು ಬಾರಿ ನೋವು ಉಂಟಾಗ್ಬೋದು, ಒಡೆದು ಹೋಗ್ಬೋದು. ನಾವು ಮಾಡ್ತಕ್ಕಂಥ ಕೆಲಸ, ನಾವು ಯಾವತ್ತಿಗೂ ಕೂಡ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಮ್ಮ ಬಗ್ಗೆನೂ ಕೂಡ ನಾವು ಆಲೋಚನೆಯನ್ನು ಮಾಡಬೇಕು. 100ರಲ್ಲಿ 99% ನಾವು ನಮ್ಮ ಬಗ್ಗೆ ಆಲೋಚನೆ ಮಾಡಿದ್ರು, ಇನ್ನು 1% ಆದ್ರೂ ಕೂಡ ನಮ್ಮ ಎದುರುಗಡೆ ಇರ್ತಕ್ಕಂಥವ್ರು, ಇಲ್ಲ ಅಂದರೆ ನಮ್ಮ ಜೊತೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಇಲ್ಲ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರ ಬಗ್ಗೆ ಆಲೋಚನೆಯನ್ನು ಮಾಡಲೇಬೇಕು. ಯಾಕೆಂದರೆ ಸುಂದರವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ನಾನೊಬ್ಬನೇ ಅಲ್ಲ, ಎಲ್ಲರೂ ಕೂಡ ಇರ್ತಾರೆ. ಈ ಒಂದು ಪ್ರಪಂಚದಲ್ಲಿರ್ತಕ್ಕಂಥವ್ರು ಎಲ್ಲರನ್ನೂ ಕೂಡ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಗುಣ ಏನಪ್ಪ ಅಂದರೆ, ತಾನೂ ಚೆನ್ನಾಗಿರಬೇಕು,
ತನ್ನವರನ್ನು ಚೆನ್ನಾಗಿಟ್ಕೊಳ್ಬೇಕು. ಹಾಗಾಗಿ ಈ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಕಣ್ಣಗಲಕ್ಕೆ ಕಾಣಿಸ್ತಾ ಇರ್ತಕ್ಕಂಥ ಎಲ್ಲ ಪ್ರಪಂಚದಲ್ಲಿ ಯಾರೆಲ್ಲವನ್ನ ನಾವು ಗಮನಿಸ್ತಾ ಇದ್ದೀವೋ ಅವರೆಲ್ಲರನ್ನೂ ಕೂಡ ನಮ್ಮವರು ಎಂಬತಕ್ಕಂಥ ಒಂದು ಭಾವನೆಯಲ್ಲಿ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಅವರೆಲ್ಲರನ್ನೂ ಕೂಡ ಅವರ ಬಗ್ಗೆನೂ ಕೂಡ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಅವ್ರ ಬಗ್ಗೆನೇ ಆಲೋಚನೆಯನ್ನು ಮಾಡಿ ಅಂತ ನಾವು ಯಾವತ್ತೂ ಹೇಳಿಲ್ವಲ್ಲ. ನಮ್ಮ ಬಗ್ಗೆನೂ ಕೂಡ ನಾವು ಆಲೋಚನೆಯನ್ನು ಮಾಡಬೇಕು, ಪರರ ಬಗ್ಗೆನೂ ಕೂಡ ಒಂದು ಕನ್ಸರ್ನ್ ಎಂಬತಕ್ಕಂಥದ್ದು ಇರಬೇಕು, ಒಂದು ಆಲೋಚನೆ ಎಂಬತಕ್ಕಂಥದ್ದು ಇರಬೇಕು. ಭಗವಂತ ನಮ್ಮೆಲ್ಲರಿಗೂ ಕೂಡ ಹೇಳ್ಕೊಟ್ಟಿರ್ತಕ್ಕಂಥದ್ದೇ ಅದು. ಏನಪ್ಪ, ಬರೀ ನಾನೊಬ್ಬನೇ ಮಾತ್ರ ಅಲ್ಲ, ನಾನು ಎಂಬತಕ್ಕಂಥದ್ದಲ್ಲ, ನಾವೆಲ್ಲರೂ ಎಂಬತಕ್ಕಂಥದ್ದು ನಮ್ಮ ಮನಸ್ಸಿಗೆ ಬರಬೇಕು. ಹಾಗಾಗಿ ನಾವು ಆಡ್ತಕ್ಕಂಥ ಮಾತಿನ ಮೇಲೆ ಯಾವಾಗಲೂ ಕೂಡ ಒಂದು ಗಮನ ಇರಬೇಕು. ನಾವು ಆಡ್ತಕ್ಕಂಥ ಮಾತಿನಿಂದ ಎದುರುಗಡೆ ಇರ್ತಕ್ಕಂಥವ್ರ ಮನಸ್ಸು ಎಲ್ಲೋ ಒಂದು ಕಡೆ ನೋವುಂಟಾಗ್ಬೋದು, ಸ್ವಲ್ಪ ಜೋಪಾನವಾಗಿರ್ಬೋದು. ಆ ಕ್ಷಣ ಇನ್ನೆಷ್ಟೇ ಘರ್ಷಣಾತ್ಮಕ ಸಂದರ್ಭ ಎದುರಾದ್ರೂ ಕೂಡ ನಿಮ್ಮ ಮನಸ್ಸಲ್ಲಿ ಕಿಚ್ಚು ಎದ್ದೇಳಿದ್ರೂ ಕೂಡ ಆ ಒಂದು ಕಿಚ್ಚನ್ನು ಹಾಗೆ ತಡೆದಿಟ್ಕೊಳ್ಬೇಕು. ನಾವು ಒಂದು ಕ್ಷಣ ಮಾತನ್ನು ಆಡ್ಬಿಟ್ರೆ ಆ ಕ್ಷಣ ಅಲ್ಲಿ ನೀವು ಒಬ್ಬರನ್ನ ಮಾತ್ರ ಸೂಚಿಸ್ತಕ್ಕಂಥದ್ದಲ್ಲ, ತಾವು ಆಡ್ತಕ್ಕಂಥ ಮಾತಿನಿಂದ ಸುತ್ತಮುತ್ತ ಕೂತಿರ್ತಕ್ಕಂಥವ್ರೆಲ್ಲರ ಮೇಲೂ ಕೂಡ ಒಂದು ಪ್ರಭಾವ ಬೀರುತ್ತೆ. ಹಾಗಾಗಿ ಜೋಪಾನ, ಆಡ್ತಕ್ಕಂಥ ಮಾತಾಗಲಿ, ನಾವು ಮಾಡ್ತಕ್ಕಂಥ ಕೆಲಸ ಆಗಲಿ, ನಾವು ನಡ್ಕೊಳ್ತಕ್ಕಂಥ ರೀತಿ ಆಗಲಿ ನಮ್ಮ ಮೇಲೂ ಕೂಡ ಪ್ರಭಾವ ಬೀರುತ್ತೆ, ಪರರ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಹಾಗಾಗಿ ತೀರಾ ಮೌನವಾಗಿ ಕೂತ್ಕೊಳ್ಳಿ ಅಂತ ನಾನು ಯಾವತ್ತೂ ಕೂಡ ಹೇಳೋದಿಲ್ಲ. ಆಡತಕ್ಕಂಥ ಸಮಯ, ಮಾತಾಡಲಿಕ್ಕೆ ಒಂದು ಸಮಯ ಬರುತ್ತೆ. ಆ ಸಮಯದಲ್ಲಿ ನಾವು ಮೌನವಾಗಿ ಯಾವತ್ತೂ ಕೂಡ ಕೂತ್ಕೊಳ್ಬಾರ್ದು. ಯಾಕೆ ಅಂದರೆ ಭಗವಂತ ಒಂದು ಸಮಯ ಅಂತಕ್ಕಂಥದ್ದನ್ನು ಕೊಡ್ತಾನೆ. ಪ್ರತಿ ಕ್ಷಣ ನಿಮಗೆ ಮನಸ್ಸಿಗೆ ನೋವಾಗ್ಬೋದು. ಆ ಕ್ಷಣ ತಾವು ಠಕ್ಕಂತ ರಿಪ್ಲೈ ಮಾಡಿಬಿಟ್ರೆ, ತಾವೇನಾದರೂ ಅದಕ್ಕೇನಾದರೂ ತಾವು ರಿಪ್ಲೈ ಮಾಡಿದ್ರೆ ನೀನೇನೋ ಸ್ಪಂದಿಸ್ಬಿಟ್ರೆ ಆ ಕ್ಷಣ ಒಂದೋಗಿ ಮತ್ತೊಂದಾಗತ್ತೆ. ಕೆಲವೊಂದಷ್ಟು ಸಂದರ್ಭಗಳು ಯಾವ ರೀತಿ ಎದುರಾಗತ್ತೆ ಅಂದರೆ, ಇದನ್ನು ಸ್ವಯಂ ನಾನು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ, ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನಮ್ಮ ಮನಸ್ಸಿಗೆ ನೋವುಂಟಾದ್ರೂ ಕೂಡ ಆ ಕ್ಷಣ ಮಾತ್ರ ಕಾಲ್ಪನಿಕ. ಅದರಿಂದ ಆ ಕ್ಷಣದಿಂದ ಆಗ ನಡೆದಿರ್ತಕ್ಕಂಥ ಸಂದರ್ಭದಿಂದ ನಮಗಿನ್ನೇನೋ ಒಳಿತನ್ನು ಸಿದ್ಧಪಡಿಸ್ಕೊಳ್ಬೋದಾಗಿರುತ್ತೆ, ಇಲ್ಲಾಂದರೆ ಅಲ್ಲಿರ್ತಕ್ಕಂಥವ್ರ ಮನಸ್ಸನ್ನು ಗೆಲ್ಬೋದಾಗಿರುತ್ತೆ. ಆದರೆ ಎಲ್ಲ ಸಂದರ್ಭಗಳನ್ನು ಕೂಡ ಒಂದೇ ಅಂಚಿನಲ್ಲಿ ನಾವು ತೂಕ ಹಾಕ್ತಾ ಹೋದರೆ, ಅಂದರೆ ಎಲ್ಲ ಸಂದರ್ಭಗಳನ್ನು ಕೂಡ ಪಟ 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 ಅಂತ ಮಾತಾಡಿ ಏನು ಬರುತ್ತೋ ಬಾಯಿಗೆ ಬಂದಿದ್ದನ್ನು ನಾವು ಮಾತಾಡಿಬಿಟ್ರೆ ಆ ಕ್ಷಣ ಇರ್ತಕ್ಕಂಥ ಆ ಒಂದು ಸಂದರ್ಭವನ್ನು ನಾವು ಹಾಳು ಮಾಡ್ಕೊಳ್ಬಿಡ್ತೀವಿ. ಎದುರುಗಡೆ ಇರ್ತಕ್ಕಂಥ ಜನರನ್ನು ಕಳ್ಕೊಂಡ್ಬಿಡ್ತೀವಿ. ಆ ಕ್ಷಣ ಹೊಡೆದೋಗಿರ್ತಕ್ಕಂಥ ಮನಸ್ಸನ್ನು ಮತ್ತೆ ನಾವು ಮರುಕಳಿಸ್ಲಿಕ್ಕಾಗೋದಿಲ್ಲ. ಆ ಕ್ಷಣ ಕಳೆದು ಹೋಗಿರ್ತಕ್ಕಂಥದ್ದನ್ನು ನಾವು ಮತ್ತೆ ಹೊರದಿಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಜೋಪಾನ, ಆಡತಕ್ಕಂಥ ಮಾತಿನ ಮೇಲೆ ಒಂದು ಗಮನ ಇರಲಿ, ಒಂದು ನಿಗಾ ಇರಲಿ. ನಾವು ಆಡ್ತಕ್ಕಂಥ ಮಾತಿನಿಂದ ಇನ್ನೊಬ್ಬರ ಮನಸ್ಸನ್ನು ನೋವು ಮಾಡ್ತಕ್ಕಂಥದ್ದು ಬೇಡ, ಅದೇ ನಾವು ಆಡ್ತಕ್ಕಂಥ ಮಾತಿನಿಂದ ಇನ್ನೊಬ್ಬರ ಬಾಳನ್ನು ಬೆಳಕನ್ನು ಮಾಡೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಮಂಗಳವಾರ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ. ಈಗ ಸಾಧಾರಣವಾಗಿ ನಾವು ಪ್ರತಿನಿತ್ಯ ಮಾಡ್ತಕ್ಕಂಥ ಒಂದು ಕೆಲಸದ ಬಗ್ಗೆ ನಾನು ಹೇಳ್ತೀನಿ. ಏನಪ್ಪ ಅಂದರೆ ಸಾಧಾರಣವಾಗಿ ನಾವು ಮಾಡ್ತಕ್ಕಂಥ ಕೆಲಸದಲ್ಲಾಗಲಿ, ನಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಾಗಲಿ, ನಮ್ಮ ಪ್ರತಿನಿತ್ಯದ ಬದುಕಲ್ಲಾಗಲಿ ಸಾಕಷ್ಟು ಜನ ಹೊಸ ಹೊಸ ವ್ಯಕ್ತಿಗಳನ್ನು ನಾವು ನೋಡ್ತಾ ಹೋಗ್ತೀವಿ, ಗಮನಿಸ್ತಾ ಹೋಗ್ತೀವಿ. ಆದರೆ ಒಂದಿಷ್ಟು ಜನರನ್ನು ನಾವು ನಾಟಕ ಆಡ್ತಕ್ಕಂಥವ್ರನ್ನೂ ಕೂಡ ನೋಡ್ತೀವಿ, ನೈಜವಾಗಿ ನಡ್ಕೊಳ್ತಕ್ಕಂಥವ್ರನ್ನೂ ಕೂಡ ನೋಡ್ತೀವಿ. ಆದರೆ ಇಲ್ಲಿ ಒಂದು ವಿಚಾರ ನಾವು ಅರ್ಥ ಮಾಡ್ಕೊಳ್ಬೇಕು. ಮಖಕ್ಕೆ ಬಣ್ಣ ಹಚ್ಕೊಂಡಿರ್ತಕ್ಕಂಥವ್ರನ್ನ ನಾವು ಗುರುತಿಸ್ಬೋದಂತೆ, ಆದರೆ ಮನಸ್ಸಿಗೆ ಬಣ್ಣ ಹಚ್ಕೊಂಡು ನಾಟಕವಾಡೋರನ್ನ ಮಾತ್ರ ನಾವು ಯಾವತ್ತೂ ಕೂಡ ಗುರುತಿಸೋಕ್ಕಾಗೋದಿಲ್ವಂತೆ. ಬಹಳ ಜೋಪಾನವಾಗಿರ್ಬೇಕಂತೆ. ಈ ಸಂದೇಶ ಎಷ್ಟು ಅದ್ಭುತವಾಗಿದೆ ಅಂತಂದರೆ, ಇದನ್ನು ತಾವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀರೋ ಅದನ್ನು ತಮಗೆ ಬಿಟ್ಟಿರ್ತೀನಿ ನಾನು. ಯಾಕೆಂದರೆ ಮಖಕ್ಕೆ ಬಣ್ಣ ಹಚ್ಕೊಂಡು ನಾಟಕವನ್ನು ಮಾಡ್ತಕ್ಕಂಥವ್ರನ್ನ ನಾವು ಸಾಧಾರಣವಾಗಿ ಈಸಿಯಾಗಿ ಗುರುತಿಸ್ಬಿಡ್ಬೋದು. ನೋಡಪ್ಪ, ಅವರು ಮಖಕ್ಕೆ ಬಣ್ಣ ಹಚ್ಕೊಂಡಿದ್ದಾರೆ, ನಾಟಕ ಆಡ್ತಾ ಇದ್ದಾರೆ ಅಂತ. ಆದರೆ ಈ ಮನಸ್ಸಿಗೆ ಬಣ್ಣ ಹಚ್ಕೊಂಡು ನಾಟಕ ಆಡ್ತಾ ಇರ್ತಾರೆ ಗೊತ್ತಾ, ಮುಂದೆ ಒಂದು ಹಿಂದೆ ಒಂದು. ಮುಂದೆ ನಿಮ್ಮ ಹತ್ರ ಚೆನ್ನಾಗೇ ಮಾತಾಡ್ತಾ ಇರ್ತಾರೆ, ಹಿಂದೆ ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಾ ಇರ್ತಾರೆ. ಹಾಗಾಗಿ ಇಂಥವರನ್ನ ನಾವು ಹೇಗೆ ಗುರುತಿಸಬೇಕು ಎಂಬತಕ್ಕಂಥದ್ದೇ ಭಗವಂತ ನಮಗೆ ಒಂದು ವಿಶೇಷವಾದ ಚಾಲೆಂಜನ್ನು ನಮ್ಗೆ ಕೊಟ್ಟಿರೋದು. ಇಂಥವ್ರನ್ನ ಗುರುತಿಸಬೇಕು, ಇಂಥವ್ರನ್ನ ನಾವು ದೂರ ಇಡಬೇಕು. ಆ ಒಂದು ಚಾಲೆಂಜಲ್ಲಿ ನಾವು ಎಷ್ಟರ ಮಟ್ಟಿಗೆ ಪಾಸ್ ಆಗ್ತೀವಿ, ಫೇಲ್ ಆಗ್ತೀವಿ ಎಂಬತಕ್ಕಂಥ ಒಂದು ಪರೀಕ್ಷೆಯನ್ನು ಪ್ರತಿನಿತ್ಯ ಭಗವಂತ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಕೊಡ್ತಾನೆ ಇರ್ತಾರೆ. ಹಾಗಾಗಿ ಇದನ್ನು ಯಾವ ರೀತಿ ಗುರುತಿಸ್ಕೊಳ್ಬೇಕು ಅಂತಂದರೆ, ಇದನ್ನು ಹುಡುಕ್ತಾ ಹೋಗೋದು ಮಾತ್ರ ಅದು ಅಸಾಧ್ಯ. ಹುಡುಕ್ತಾ ಹೋದರೆ ನಾವು ಇದರಲ್ಲಿ ವಿಫಲರಾಗೋಗ್ತೀವಿ. ಅದರ ಹೊರತಾಗಿ ನಾವು ಮಾಡ್ತಕ್ಕಂಥ ಕೆಲಸದ ಮೇಲೆ ಗಮನವಿಟ್ಟು, ಶ್ರದ್ಧಾಭಕ್ತಿ ಇಟ್ಟು, ಇನ್ನೊಬ್ಬರ ಸಹಾಯವನ್ನು ತೆಗೆದುಕೊಂಡು ನಾನು ಮುಂದೆ ಬರ್ತೀನಿ ಎಂಬತಕ್ಕಂಥ ಒಂದು ಭಾವನೆಯನ್ನು ಪಕ್ಕಕ್ಕಿಟ್ಟು, ನನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನು ಉಪಯೋಗಿಸ್ಕೊಂಡು, ನನ್ನಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಉಪಯೋಗಿಸ್ಕೊಂಡು ನಾನು ಮುಂದೆ ಬರ್ತೀನಿ ಎಂಬತಕ್ಕಂಥ ಮನಸ್ಥಿತಿಯಿಂದ
ನಾವು ಮುಂದೆ ಬಂದಿದ್ದೆ ಆದರೆ ಇಂತಹ ಮನಸ್ಸಿಗೆ ಬಣ್ಣ ಹಚ್ಕೊಂಡು ನಾಟಕವನ್ನು ಮಾಡ್ತಾ ಇರ್ತಾರೆ ಗೊತ್ತಾ, ಅವರನ್ನು ಗುರುತಿಸೋ ಅವಶ್ಯಕತೆ ಇಲ್ಲ ನಾವು. ಆದರೆ ಅವರಿಂದ ನಾವು ದೂರ ಉಳ್ಕೊಳ್ಬೋದು, ಅವರನ್ನು ನಮ್ಮ ಹತ್ರಕ್ಕೂ ಕೂಡ ನಾವು ಸೇರಿಸ್ಕೊಳ್ಳದೆ ಹಾಗೆ ನಾವು ನೋಡ್ಕೊಳ್ಬೋದು ಇಂತಹದ್ದೊಂದು ಕೆಲಸವನ್ನು ಮಾಡೋದ್ರಿಂದ. ಆದರೆ ಇವತ್ತಿನ ದಿವಸ ನಾವೇನು ಮಾಡ್ತಾ ಇದ್ದೇವೆ, ಬೆಳಗ್ಗೆ ಎದ್ದಾಗಲಿಂದನೇ ನಮ್ಮಲ್ಲಿರ್ತಕ್ಕಂಥ ಒಂದು ಸೋಂಬೇರಿತನ, ಆಲಸ್ಯತನ ನಮ್ಮನ್ನು ಎಷ್ಟರ ಮಟ್ಟಿಗೆ ದೂರ್ತಾ ಇದೆ ಅಂತಂದರೆ, ಫೋನ್ ಮಾಡಿ ನಾವು ಆಫೀಸ್ಗೆ ಬರೋದಕ್ಕಿಂತ ಮುಂಚೆ ನಾವು ಮಾಡ್ತಕ್ಕಂಥ ಕೆಲಸದೆಲ್ಲವನ್ನೂ ಕೂಡ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ಹೇಳಿ, ಇಷ್ಟೆಲ್ಲ ನೀನು ಮಾಡಿ ರೆಡಿ ಇಟ್ಟಿರಪ್ಪ, ನಾನು ಬಂದು ಆಫೀಸಲ್ಲಿ ಕೂತ್ಕೊಳ್ತೀನಿ ಎಂಬತಕ್ಕಂಥ ರೀತಿ ನಾವು ಅವರಿಗೆ ಫೋನ್ ಮಾಡಿ ತಿಳಿಸ್ಬಿಟ್ಟಿರ್ತೀವಿ. ಅಲ್ಲಿ ಒಂದು ಸಲುಗೆ, ಏನಪ್ಪ ನೋಡಪ್ಪ ಇಷ್ಟು ದಿವಸ ಒಂದು ರೀತಿ ಇತ್ತು, ಇವಾಗ ನಮ್ಗೆ ಇನ್ನೇನೋ ಒಂದು ವಿಶೇಷವಾದ ಅವಕಾಶ ಸಿಕ್ಕಿದೆ, ಅದನ್ನು ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಸೂಕ್ತ ರೀತಿಯಲ್ಲಿ ಬಳಸ್ಕೊಳ್ತಕ್ಕಂಥವ್ರಾಗಲಿ, ಒಳ್ಳೆಯ ಮನಸ್ಥಿತಿಯಿಂದ ನಡ್ಕೊಳ್ತಕ್ಕಂಥವ್ರಿಗಾಗಲಿ ಆ ಒಂದು ಅವಕಾಶವನ್ನು ಕೊಡ್ತಕ್ಕಂಥದ್ರಲ್ಲಿ ಒಂದು ಅರ್ಥ ಇದೆ. ಆದರೆ ನಮಗೆ ಗೊತ್ತಾಗೋದಿಲ್ಲ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಯಾವ ಭಾವನೆಯಲ್ಲಿ ನಮ್ಮ ಹತ್ರ ಕೆಲಸ ಮಾಡ್ತಾ ಇರ್ತಾರೆ ಅಂತ ಹೇಳಿ. ಯಾಕೆಂದರೆ ಅದೇ ನಾನು ಹೇಳಿದಾಗೆ, ಮುಂದೆ ಇದ್ದಾಗ ನೀವೇ ಇಂದ್ರ ಚಂದ್ರ ದೇವೇಂದ್ರ ಅಂತ ಹೇಳ್ತಾರೆ, ಆದರೆ ಹಿಂದೆ ಹೋದಾಗ ಬೆನ್ನಿಗೆ ಚೂರಿ ಆಗ್ತಾರೆ. ಇಂತಹ ಸನ್ನಿವೇಶಗಳಲ್ಲಿ ನಾವೇನು ಮಾಡಬೇಕು ಅಂದರೆ, ನಮ್ಮ ಕೆಲಸವನ್ನು ನಾವೇ ಮಾಡ್ಕೊಳ್ಬೇಕು. ಯಾರ ಮೇಲೂ ಕೂಡ ಅವಲಂಬಿತವಾಗಿರ್ತಕ್ಕಂಥದ್ದು ಬೇಡ. ನಮ್ಮ ಕೆಲಸವನ್ನು ನಾವು ಮಾಡ್ಕೊಳ್ಳೋದ್ರಲ್ಲಿ ನಮ್ಗೆ ಯಾವುದೇ ರೀತಿಯ ಲೋಪವಿಲ್ಲ, ನಮಗೆ ಇನ್ನಷ್ಟು ಉಳಿತು. ನಾವು ಮಾಡ್ತಕ್ಕಂಥ ಕೆಲಸ ಪ್ರತಿನಿತ್ಯ ಅದನ್ನೇ ಮಾಡ್ತಕ್ಕಂಥದ್ದೇ ಆಗಲಿ, ನಾನು ಗುಡಿಸಿರ್ತಕ್ಕಂಥ ಕಸನೇ ದಿನ ಗುಡಿಸ್ತಾ ಹೋದ್ರೂ ಕೂಡ ಪ್ರತಿದಿನ ಗುಡಿಸ್ತಕ್ಕಂಥದ್ದು ಬೇಡ. ಪ್ರತಿದಿನ ಗುಡಿಸ್ಬೇಕಾದ್ರೂ, ಪ್ರತಿ ಸತಿ ಗುಡಿಸ್ಬೇಕಾದ್ರೂ ನಮ್ಗೆ ಒಂದೊಂದು ರೀತಿ ಅನುಭವಗಳಾಗುತ್ತೆ. ಇಂತಹ ವಿಚಾರಗಳನ್ನು ನಾವು ಅರ್ಥೈಸ್ಕೊಳ್ಬೇಕು. ಮಾಡಿದ್ದುಣ್ಣೋ ಮಹಾರಾಯ ಅಂತ ಹೇಳಿ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೇ ಇದ್ದೇನೆ ಎಂಬತಕ್ಕಂಥ ಮನಸ್ಥಿತಿಯಲ್ಲಿ ನಾವು ಅದನ್ನು ಪಕ್ಕದವ್ರಿಗೆ ಬಿಟ್ಕೊಟ್ಬಿಟ್ರೆ ಅವ್ರೇನು ಮಾಡ್ತಾರೆ, ಅದರಿಂದ ಮತ್ತೊಂದು ಬೇರೆ ರೀತಿ ಇರತಕ್ಕಂಥ ಒಂದಿಷ್ಟು ವಿಚಾರಗಳನ್ನು ಅರ್ಥಕೊಂಡು ನಮ್ಮ ಬೆನ್ನಿಂದನೇ ಚೂರಿ ಆಗ್ತಾರೆ. ಅದರಲ್ಲೂ ಏನಾಗೋಗುತ್ತೆ, ಕೆಲವೊಂದು ಸತಿ ಈ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿತಾರೆ ಎಂಬತಕ್ಕಂಥ ಮಾತನ್ನು ಹೇಳ್ತಾರೆ ಗೊತ್ತಾ. ಅಂತಹ ಸಂಗತಿಗಳು ಕೂಡ ಇಂತಹ ಕ್ಷಣಗಳಲ್ಲಿ ಅನುಭವ ಆಗುತ್ತೆ. ಏನಪ್ಪ ಅಂತಂದರೆ, ನಾವು ಮಾಡ್ತಕ್ಕಂಥ ಕೆಲಸವನ್ನು, ಜವಾಬ್ದಾರಿಯುತ ಕೆಲಸವನ್ನು, ನಾನು ಮಾಡುವ ಕೆಲಸವನ್ನು ಪಕ್ಕದಲ್ಲಿರೋನು ಕೊಟ್ಟರೆ ಸಾಧಾರಣವಾಗಿ 1-2 ದಿನಗಳ ಕಾಲ ಮಾತ್ರ ನಿಮ್ಮ ಮೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹೊರತಾಗಿ 3ನೇ ದಿವಸದಿಂದ ಅವ್ರು ಮಾಡ್ತಕ್ಕಂಥ ಕೆಲಸಗಳೇ ಬೇರೆ. ಅಲ್ಲಿಂದ ಮತ್ತೆ ನಿಮ್ಮ ಕೆಲಸಗಳು ಹಾಳಾಗೋಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದೇನಪ್ಪ ಅಂದರೆ, ನಮ್ಮ ಕೆಲಸವನ್ನು, ನಮ್ಮ ಜವಾಬ್ದಾರಿಯನ್ನು ನಾವು ಎಷ್ಟರ ಮಟ್ಟಿಗೆ ನಿಭಾಯಿಸ್ತೀವೋ, ನಾವು ಎಷ್ಟರ ಮಟ್ಟಿಗೆ ಜವಾಬ್ದಾರಿಯುತವಾಗಿ ಕೆಲಸವನ್ನು ಮಾಡ್ತೀವೋ, ಇಂತಹ ನಾಟಕವಾಡ್ತಕ್ಕಂಥವ್ರೆಲ್ಲರನ್ನೂ ಕೂಡ ದೂರ ಮಾಡ್ಕೊಳ್ಬೋದು. ಯಾವ ಜಾಗದಲ್ಲಿ ನಾವು ಎಡುತ್ತಾ ಇದ್ದೀವಿ, ಯಾವ ಜಾಗದಲ್ಲಿ ನಾವು ಸೋಲ್ತಾ ಇದ್ದೀವಿ, ಆ ಸೋಲನ್ನು ಆದಷ್ಟು ಬೇಗ ನಾವು ಹೋಗಲಾಡಿಸಿ ಗೆಲುವಿನ ಹಾದಿಯತ್ತ ನಾವು ಮುಂದೆ ನಡಿಬೋದು. ಈ ಒಂದು ವಿಚಾರವನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲೂ ಯುವಕರಿಗೆ, ಈಗ ತಾನೇ ತಾವೊಂದು ಜೀವನವನ್ನು ನೋಡ್ತಾ ಇರ್ತಕ್ಕಂಥವ್ರಿಗೆ, ಈಗ ತಾನೇ ಬಿಸ್ನೆಸ್ಸನ್ನು ಮಾಡಬೇಕೆಂಬತಕ್ಕಂಥ ರೀತಿಯಲ್ಲಿ ಮುಂದೆ ಬರ್ತಾ ಇರ್ತಕ್ಕಂಥವ್ರಿಗೆ, ಈಗ ತಾನೇ ಕೆಲಸಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಎಂಬತಕ್ಕಂಥ ರೀತಿಯಲ್ಲಿ ಮುಂದೆ ಬರ್ತಾ ಇರ್ತಕ್ಕಂಥವ್ರಿಗೆ, ಉದ್ಯೋಗಕ್ಕೆ ಈಗ ತಾನೇ ಪಾದಾರ್ಪಣೆಯನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ತಮ್ಮೆಲ್ಲರಿಗೂ ಕೂಡ ಬಹಳ ಉಪಯುಕ್ತವಾಗಿರತಕ್ಕಂಥ ಮಾಹಿತಿ ಇದು. ಆದಷ್ಟು ನಿಮ್ಮ ಕೆಲಸ ಅಂತ ಬಂದಾಗ ನಿಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ತಾವೇ ಬಹಳ ಶ್ರದ್ಧಾಭಕ್ತಿಯಿಂದ ನಿಭಾಯಿಸಿ, ಅದನ್ನು ಮತ್ತೋರ್ವ ವ್ಯಕ್ತಿಗೆ ಅದನ್ನು ಕೊಡ್ತಕ್ಕಂಥದ್ದಾಗಲಿ, ಅವರಿಗೆ ಆ ಜವಾಬ್ದಾರಿಯನ್ನು ತಲುಪಿಸ್ತಕ್ಕಂಥದ್ದಾಗಲಿ ಮಾಡಬೇಡಿ. ನಿಮ್ಮ ಶ್ರದ್ಧೆ, ನಿಮ್ಮ ಕೆಲಸದ ಮೇಲಿರ್ತಕ್ಕಂಥ ಆಸಕ್ತಿ, ಇದೆಲ್ಲವನ್ನೂ ಕೂಡ ತಾವು ಎಷ್ಟರ ಮಟ್ಟಿಗೆ ತೋರಿಸ್ತಿರೋ ಭಗವಂತ ಆದಷ್ಟು ಬೇಗ ಗೆಲುವಿನತ್ತ ಇರತಕ್ಕಂಥ ದಾರಿಯ ಬಾಗಿಲನ್ನು ಆದಷ್ಟು ಬೇಗ ಓಪನ್ ಮಾಡ್ತಾರೆ. ಹಾಗಾಗಿ ನಿಮ್ಮ ಕೆಲಸ ಕಾಯಕವೇ ಕೈಲಾಸ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ ಶ್ರದ್ಧಾಭಕ್ತಿಯಿಂದ ಕೆಲಸಗಳನ್ನು ಮುಂದುವರಿಸ್ಕೊಳ್ತಾ ಹೋದರೆ ಭಗವಂತನ ಅನುಗ್ರಹ ನಮಗೆ ಸಂಪೂರ್ಣವಾಗಿ ಸಿಗುತ್ತೆ. ಇನ್ನು ಈಗ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮ್ಯ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಓಂ ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೆ ಸುರಭೂಜಿತೇಂ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮೀ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾಂ ಚಂಡಿಕಾಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ನಮೋ ನಮಃ. ಜಾತವೇದಸೆ ಸನುವಾಮ ಸೋಮವರಾದೀತೋ ನಿದಹಾದಿವೇದಾಃ ಸನಃಪರ್ಷದತ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾಚ್ಚಿಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕನ್ಮಬಲೇದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸಿತರಸೇ ನಮಃ ಸುತರಸಿತರಸೇ ನಮಃ.
ಸುಧರಸಿಧರಸಿ ನಮೋ ನಮಃ ಪದ್ಮಾನನೆ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಪುಲಕಟತಟೀ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನಿ ರಾಜ್ಯಕಲಾವಲ್ಲಭಾರಾಜ್ಞಿ ರಾಮ್ಯ ರಾಜೀವಲೋಚನ್ಯೇ ಮಹಾಲಕ್ಷ್ಮೀ ಮಹಾಲಲಿತಾಂ ಬಾಲಾಂಬಿಕಾಯಿ ನಮೋ ನಮಃ ಲಲಿತಾಂ ಬಾಲಾ ತ್ರಿಪುರಸುಂದರೀ ದೇವತಾಭ್ಯೋ ನಮಃ ಜಗದಂಬಿಕಾಯ ನಮಃ ಲಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಓಂ ಲಲಿತಾಂ ಬಾಲಾ ತ್ರಿಪುರಸುಂದರೀ ಶ್ರೀಚಕ್ರೇಶ್ವರೀ ಅನುಗ್ರಹ ಪ್ರಸಾದ ಪ್ರಸೀದ 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 ಭಗವತ್ಯಾಂಬಿಕಾಯ ನಮಃ. ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಇವತ್ತು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರನ್ನು ಆರಾಧನೆ ಮಾಡತಕ್ಕಂಥ ದಿನ. ಮಂಗಳವಾರ ಹನುಮನ ಆರಾಧನೆ ಅಥವಾ ಸುಬ್ರಹ್ಮಣ್ಯೇಶ್ವರರ ಆರಾಧನೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಒಂದಷ್ಟು ತಿಥಿವಾರ ನಕ್ಷತ್ರ ಚಾರ್ಟ್ ಪ್ರಕಾರ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮಸ್ಯೆಗಳು ಹೊತ್ತಿರ್ತಕ್ಕಂಥವ್ರಿಗೆ ಒಂದು ಪರಿಹಾರ ಬೇಕು. ಸಮಸ್ಯೆ ಹೊತ್ತಿರ್ತಕ್ಕಂಥವ್ರಿಗೆ ಒಂದು ಪರಿಹಾರ ಬೇಕು. ಆ ಪರಿಹಾರ ಮಾರ್ಗವನ್ನು ಸರಿಯಾದ ರೀತಿ ಅರ್ಥೈಸ್ಕೊಳ್ಬೇಕು. ಸರಿಯಾದ ಮಾರ್ಗದಲ್ಲಿ ಎಚ್ಚರಿಕೆಯಿಂದ ಎಚ್ಚೆತ್ತುಕೊಂಡು ಕೆಲಸವನ್ನು ಮಾಡಬೇಕು. ಇವತ್ತಿನ ದಿವಸ ನಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಸಹಿತ ಲಾಭ ಇದೆ ಅಂತಲ್ಲ. ಸಮಸ್ಯೆ ಎಂಬತಕ್ಕಂಥದ್ದು ಇದೆ, ಸಮಸ್ಯೆಗೊಂದು ಪರಿಹಾರವೂ ಇದೆ. ಹಾಗೆ ಇವತ್ತಿನ ಲಾಭ ನಷ್ಟಗಳಲ್ಲಿ ತಾವು ಅಂದುಕೊಂಡಂಥದ್ದನ್ನು ಕಾರ್ಯಸಿದ್ಧಿ ಮಾಡ್ಕೋಬೇಕಾದ್ರೆ ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ ಪಡೆಯೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಅನುಗ್ರಹವನ್ನು ಪಡೆಯುವಂಥದ್ದು, ನಾಗೇಂದ್ರನ ಆರಾಧನೆ ಮಾಡತಕ್ಕಂಥದ್ದು, ನಾಗದೇವರ ಪ್ರಾರ್ಥನೆ ಅಥವಾ ಹುತ್ತದ ಮಣ್ಣು ಮಹಾಮೃತ್ತಿಗೆ ಪ್ರಸಾದವನ್ನು ಹಣೆಗೆ ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಮಾಡೋದ್ರಿಂದ ಇವತ್ತು ಸಾಕಷ್ಟು ಈ ಅನಾರೋಗ್ಯಕ್ಕೆ ತುತ್ತಾಗ್ತಕ್ಕಂಥವ್ರು, ಕೆಲವಷ್ಟು ಕರ್ಮಕ್ಲೇಶಗಳಲ್ಲಿರ್ತಕ್ಕಂಥವ್ರು, ಕೆಲವಷ್ಟು ಅನಾರೋಗ್ಯಕ್ಕೆ ತುತ್ತಾಗಿರ್ತಕ್ಕಂಥವ್ರಿಗೆ ಒಂದು ದಾರಿದೀಪವಾಗುತ್ತೆ. ಸಾಮಾನ್ಯಕ್ಕೆ ಈ ಅನಾರೋಗ್ಯ ಎಂಬತಕ್ಕಂಥದ್ದು ಆರೋಗ್ಯ ಸರಿಯಿಲ್ದಿರ ಅನಾರೋಗ್ಯವಾಗುವಂಥದ್ದು ಒಂದಷ್ಟು ಜನಗಳಲ್ಲಿ ಇದು ಬಹಳಷ್ಟು ದೃಢವಾಗಿ ನಿಂತ್ಕೊಳ್ಳುತ್ತೆ. ಒಂದಷ್ಟು ಜನಕ್ಕೆ ಆಗಿಂದಾಗಲೇ ಬಂದು ಹೊರಟೋಗ್ತಾ ಇರುತ್ತೆ. ಆದರೆ ಆರೋಗ್ಯದ ಬಗ್ಗೆ ತೆಗೆದುಕೊಂಡ್ರೆ ಇತ್ತೀಚಿನ ದಿನಗಳಲ್ಲಾದಂತಹ ಒಂದಷ್ಟು ಹವಾಮಾನ ಬದಲಾವಣೆ ಹೇಗಾಯಿತು, ಗಾಳಿ ಬೆಳಕು, ಸೂರ್ಯನ ಕಿರಣ, ಸೂರ್ಯನ ತಾಪಮಾನ, ಜೊತೆಗೆ ಅತಿಯಾದಂಥ ತಂಪು, ಬೆಳಗ್ಗೆದ್ದರೆ ಆ ಮಂಜು ಬೀಳುವಂತಹದ್ದು, ಇದೆಲ್ಲದರ ಮೇಲೆ ಒಂದಷ್ಟು ಜನಗಳ ಆರೋಗ್ಯ ಅಂತೂ ತುಂಬ ಹದಗೆಡ್ತಾ ಹೋಗುತ್ತೆ. ಆದರೆ ಇಂತಹ ಸಮಯದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಸಾಧ್ಯವಾದಷ್ಟು ನಮ್ಮ ಕಾಯಕಕ್ಕೆ ಲೋಪ ಬಾರದಂತೆ ನಡ್ಕೊಳ್ಬೇಕು. ಇದನ್ನೇ ಉಪಯೋಗಿಸ್ಕೊಂಡು ಬೇರೊಬ್ಬರು ಅದಕ್ಕೆ ಬೇರೆ ಥರ ಮಾತಾಡುವಂಥದ್ದು ಆಗುತ್ತೆ. ಆದರೆ ಯಾರ ಮಾತುಗೂ ಸಿಗದಿರ ನಿಮ್ಮ ಬದುಕು ಸುಂದರವಾದಂಥ ರೀತಿ ಇರಬೇಕಾದ್ರೆ ಮೇಲೊಬ್ಬ ಇದ್ದಾನೆ, ಆತನ ನಂಬಬೇಕು. ಆತನ ನಂಬಿ ನಮ್ಮ ಜೊತೆ ಒಂದು ಶಕ್ತಿ ಇದೆ ಎಂಬತಕ್ಕಂಥದ್ದನ್ನು ಅರ್ಥಕೊಂಡು ಆ ಶಕ್ತಿಯೊಂದಿಗೆ ಹೆಜ್ಜೆ ಹಾಕಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ನಾವು ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಒಂದು ರೀತಿಯಲ್ಲಿ ಭಗವತಿಯ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ, ಹನುಮನ ಕೃಪಾಶೀರ್ವಾದ ಇರಲಿ, ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ ಇರಲಿ ಅಂತ ನಾನು ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣನೂ ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಿ. ಅಗಜಾನನ ಪದ್ಮಾರ್ಕಂ ಗಜಾನ್ನಮಹನ್ನಿಶಮನೇಕದಂತಭಕ್ತಾನಾಂ ಏಕದಂತಮಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇಂ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮಪಟ್ಟಾಭಿರಾಮ ಶ್ರೀರಾಮ ರಾಮ ರಂತಾಂ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಬ್ರಾಹ್ಮೇ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಜಾತವೇದಸೇ ಸುನವಾಂ ಸೋಮರಾಜಿತೋ ನಿದಹಾದಿವೇದಾಃ ಸನಃಪರ್ಷದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾ ಜ್ವಲಂತಿ ವೈಲೋಚನೀಂ ಕರ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಶ್ರೀ ಶೋಭಕೃತ್ನಾಮ ಸಂವತ್ಸರೇ ದಕ್ಷಿಣಾಯನೇ ಶರದೃತು ಆಶ್ವೀಜ ಮಾಸ ಕೃಷ್ಣಪಕ್ಷ 31/10/2023 ಮಂಗಳವಾರ, ತೃತೀಯ, ರೋಹಿಣಿ ನಕ್ಷತ್ರ. ಬಹಳ ವಿಶೇಷವಾಗಿರತಕ್ಕಂತಹ ದಿನ. ಮಂಗಳವಾರ, ತೃತೀಯ, ರೋಹಿಣಿ ನಕ್ಷತ್ರ. ಇವತ್ತು ಯಾರೆಲ್ಲ ರೋಹಿಣಿ ನಕ್ಷತ್ರದಲ್ಲಿರ್ತಕ್ಕಂಥವರು ತಮ್ಮ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಿದ್ದೀರಿ, ಖಂಡಿತ ಒಳ್ಳೆಯ ಯಶಸ್ಸಿದೆ, ತೃಪ್ತಿಕರವಾದಂತಹ ದಿನ. ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಆರಾಧನೆ,
ಹನುಮನ ಆರಾಧನೆ ಮಾಡತಕ್ಕಂಥ ಈ ಶುಭ ದಿನದಂದು ತಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಹಾಗೆ 31 ಆಯಿತು ಅಂದರೆ ಈ ಮಾಸದ ಕಡೆಯ ದಿನ. ಈ ಮಾಸದ ಕಡೆಯ ದಿನ ನಾಳೆ ಬೆಳಗ್ಗೆದ್ರೆ ಕನ್ನಡದ ಹಬ್ಬ, ನವಂಬರ್ 1. ಕನ್ನಡದ ಹಬ್ಬ, ಕನ್ನಡದ ನುಡಿ, ಕನ್ನಡದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಒಂದು ನಡೆ, ಅದಕ್ಕಿಂತ ಮುಖ್ಯವಾಗಿ ಏನೇ ಹೋರಾಟ ಆದರೂ ನಾವೆಲ್ಲರೂ ಇದ್ದೇವೆ ಅಂತ ಹೇಳಿ ಕನ್ನಡದ ಕಟ್ಟಾಳುಗಳು ಸಾಕಷ್ಟು ಹೆಜ್ಜೆಯನ್ನು ಹಾಕ್ತಾನೆ ಇರ್ತಾರೆ. ಒಂದು ನೀರಿನ ಸಮಸ್ಯೆ ಬರಲಿ, ಅಥವಾ ಯಾರೇ ಒಂದು ಸಮಸ್ಯೆಯಲ್ಲಿರತಕ್ಕಂಥವ್ರದ್ದಾಗಿರಲಿ, ಅಥವಾ ಎಲ್ಲೋ ಒಂದು ಕನ್ನಡದ ಭಾಷೆಗೆ ಧಕ್ಕೆ ಉಂಟಾಗ್ತದೆ ಎಂಬತಕ್ಕಂಥದ್ದಿರಲಿ, ಅಥವಾ ಹೊರದಿಂದ ಬಂದಿರತಕ್ಕಂಥವರು ದರ್ಪವನ್ನು ಮೆರೆಯುವಾಗೂ ಅವರ ಒಂದು ದರ್ಪವನ್ನು ಒಂದು ಕೊನೆಗಾಣಿಸ್ತಕ್ಕಂತಹ ಕಾಯಕಕ್ಕೂ ಕನ್ನಡಿಗರು ಮುಂದಾಗ್ತಾ ಇರ್ತಾರೆ. ಅಂತಹ ಕನ್ನಡಿಗರಿಗೆ ನಾಳೆ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಅಂದರೂ ತಪ್ಪಾಗೋದಿಲ್ಲ. ಹಾಗೆ ಈ ರಾಜ್ಯದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಹೆಮ್ಮೆಯಿಂದ ಹೇಳುವಂಥ ಮಾತು ಕನ್ನಡ ನುಡಿಮುತ್ತಾಗಿರಬೇಕು ಎಂಬತಕ್ಕಂತಹದ್ದನ್ನು. ಹಾಗಾಗಿ ಕನ್ನಡದ ನುಡಿ, ಕನ್ನಡದ ನಡೆ, ಕನ್ನಡದಲ್ಲಿ ಪ್ರತಿಯೊಬ್ಬರೂ ಸಹಿತ ಮಾತಾಡಿ ಕನ್ನಡಕ್ಕೆ ಹೆಚ್ಚು ಗೌರವ ಸ್ಥಾನಮಾನವನ್ನು ಕಲ್ಪಿಸುವಂಥದ್ದಾಗಲಿ. ನಾವು ಕಲ್ಪಿಸೋದಲ್ಲ, ನಾವು ಅದರ ಅಡಿಯಲ್ಲಿರ್ತಕ್ಕಂಥದ್ರಿಂದ ನಾವು ಕನ್ನಡವನ್ನೇ ಮಾತಾಡಬೇಕು. ಇವತ್ತು ಕನ್ನಡದ ಹಬ್ಬ ಎಂಬತಕ್ಕಂಥ ರೀತಿ ಯೋಚನೆ ಮಾಡೋದಾದರೆ ದೇಶ ವಿದೇಶಗಳಲ್ಲೂ ಸಹಿತ ಕನ್ನಡದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆಯಾ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರು ಏನೇ ಆದರೂ ಹೊರದೇಶದಲ್ಲಿರ್ತಕ್ಕಂತಹ ಅಲ್ಲಿ ಆಳ್ವಿಕೆ ಮಾಡ್ತಿರ್ತಕ್ಕಂತಹ ಅಧಿಕಾರಿಗಳಿರಲಿ ಅಥವಾ ಅಲ್ಲಿನ ಭಾಗದ ರಾಜರಿರಲಿ, ಅವರು ಸಹಿತ ಇಲ್ಲಿ ಕನ್ನಡದವರು, ಕನ್ನಡ ನಾಡಿನಲ್ಲಿ ಹುಟ್ಟಿ ಬಂದಿರತಕ್ಕಂಥ ಇವರಿಗೆ ಇವತ್ತು ಅವರ ಹಬ್ಬವನ್ನು ಆಚರಣೆ ಮಾಡಿಕೊಳ್ಳಿಕ್ಕೆ ನಾವು ಅಣಿ ಮಾಡಿಕೊಡ್ಬೇಕು ಎಂಬತಕ್ಕಂಥ ಚಿಂತನೆಯಿಂದ ಎಷ್ಟೋ ಕಡೆ ಕನ್ನಡದ ಹಬ್ಬಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹೊರದೇಶದಲ್ಲಿ ನಡೀತಕ್ಕಂಥ ಕನ್ನಡದ ಹಬ್ಬಗಳನ್ನು ನಾವು ಆನಂದಿಸ್ತಾ ಇದ್ದೀವಿ. ಅಲ್ಲೂ ಸಹಿತ ಕನ್ನಡದ ಭಾಷೆ, ಕನ್ನಡದ ಕಂಪನ್ನು ಬೀಸ್ತಾ ಇದ್ದಾರೆ. ಭಾಳ ತೃಪ್ತಿಕರವಾದಂಥ ರೀತಿಯಲ್ಲಿ ಸಂತೋಷ ಪಡ್ತಾ ಇದ್ದಾರೆ. ಅಂತಹದ್ರಲ್ಲಿ ನಮ್ಮ ರಾಜ್ಯದಲ್ಲಿದ್ದುಕೊಂಡು, ಕರ್ನಾಟಕದಲ್ಲಿದ್ದುಕೊಂಡು ಇಲ್ಲಿ ನಾವು ಕನ್ನಡವನ್ನು ಗೌರವಿಸ್ದಿರ, ಕನ್ನಡಕ್ಕೆ ಒಂಥರ ಅವಹೇಳನವಾಗಿ ನಡ್ಕೊಂಡು ಅಥವಾ ಕನ್ನಡಿಗರಾಗಿದ್ದುಕೊಂಡು ಕನ್ನಡದ ಇನ್ನೊಬ್ಬ ವ್ಯಕ್ತಿಗೆ ನೋವು ಕೊಡ್ತಾ ಬೇಕಾದಷ್ಟು ವ್ಯತ್ಯಾಸ ಮಾಡ್ತೀವಿ. ನೋಡಿ, ನಮ್ಮಲ್ಲಿ ಒಂದು ವೀಕ್ನೆಸ್ಸೋ ಅಥವಾ ನಮ್ಮಲ್ಲಿರ್ತಕ್ಕಂಥ ಒಂದು ಗುಣವೋ, ಹೊರದೇಶದಿಂದ ಬಂದಿರತಕ್ಕಂಥವ್ರು, ಪಕ್ಕದ ರಾಜ್ಯಗಳಿಂದ ಬಂದಿರತಕ್ಕಂಥವ್ರು ಅವರ ಭಾಷೆಯಲ್ಲಿ ಕೇಳಿದ್ರು ನಾವು ಹೇಳುವಂಥ ಉತ್ತರ ಅವರು ಕನಿಷ್ಠ ಪಕ್ಷ ಒಂದಿಷ್ಟು ಕನ್ನಡ ಅಭ್ಯಾಸ ಮಾಡಿಕೊಂಡು ಕನ್ನಡದಲ್ಲಿ ನಾವು ಇಂಥ ರಸ್ತೆ, ಇಂಥ ಊರು ಎಲ್ಲಿದೆ ಅಥವಾ ಈ ಮಾರ್ಗಕ್ಕೆ ನಾವು ಹೇಗೆ ಹೋಗಬೇಕು ಅಂತ ಅವ್ರು ಕನ್ನಡದಲ್ಲಿ ಬಾಧೆಪಟ್ಟು ಮಾತಾಡುವಾಗ ನಾವು ಅವರ ಭಾಷೆಯನ್ನು ಅರ್ಥ ಮಾಡಿಕೊಂಡು ಅದೇ ಭಾಷೆಗೆ ಹೊಂದಿಕೊಂಡು ಮಾತಾಡುವಂಥವ್ರು ಕನ್ನಡಿಗರು. ಇದು ತುಂಬ ಕಡೆ ನಾವು ನೋಡಿದ್ದೀವಿ. ಇದೇ ಪಕ್ಕದ ರಾಜ್ಯಕ್ಕೆ ಹೋದರೆ ನೀವು ಎಲ್ಲಿಂದ ಎಲ್ಲೇ ನೋಡ್ರೂ ಸಹಿತ ಯಾವುದೇ ಒಂದು ಬೋರ್ಡ್ಗಳಲ್ಲಾದರೂ ಎಲ್ಲವೂ ಅವರ ಭಾಷೆಯನ್ನೇ ಹಾಕಿರ್ತಾರೆ. ನಮ್ಮ ಕನ್ನಡದಲ್ಲಿ ಹಾಗಲ್ಲ. ಕರ್ನಾಟಕದಲ್ಲಿ ಅವ್ರವ್ರಿಗೆ ಬೇಕಾಗಿರೋ ಭಾಷೆಗಳನ್ನು ಪ್ರತಿಬಿಂಬಿಸ್ಕೊಂಡು ಹೋಗ್ತಿರ್ತಾರೆ. ಅಂದರೆ ಕನ್ನಡದ ತಾಯಿ ಭುವನೇಶ್ವರಿಗೆ ಕೊಡಬೇಕಾಗಿರ್ತಕ್ಕಂಥ ಸ್ಥಾನಮಾನವನ್ನು ನಾವೇ ಎಲ್ಲೋ ಒಂದು ಕಡೆ ಅದನ್ನು ಕಡೆಗಾಣಿಸ್ತಾ ಇದ್ದೇವೆ. ಇದು ತುಂಬ ಕಡೆ ಇರತಕ್ಕಂಥದ್ದು. ಇವತ್ತು ನಾವು ಕರ್ನಾಟಕದಲ್ಲಿದ್ದೇವ ಅಥವಾ ಯಾವುದನ್ನ ಹೊರ ರಾಜ್ಯಗಳಲ್ಲಿದ್ದೇವ, ಆ ಚಿಂತನೆಯೂ ಎದುರಾಗ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಹುಟ್ಟಿ ಇಲ್ಲಿ ವಿದ್ಯೆಯನ್ನು ಕಲಿತು ಇಲ್ಲಿರ್ತಕ್ಕಂಥ ವಿದ್ಯಾವಂತರಿಗೂ ಕೆಲಸ ಸಿಗದಿರ ಹೊರಗಡೆ ಇರ್ತಕ್ಕಂಥ ರಾಜ್ಯಗಳಿಂದ ಬಂದಿರತಕ್ಕಂಥವ್ರಿಗೆ ಕೆಲಸವನ್ನು ಕೊಡೋದ್ರಲ್ಲಿ ನಾವು ಮುಂದಾಗಿದ್ದೇವೆ. ಕರ್ನಾಟಕದವರು ಅಂಗಲಾಚ್ತಾ ಭಿಕ್ಷೆ ಬೇಡ್ತಾ ಹೊರಗಡೆ ಹೋಗಿ ಎಲ್ಲೋ ಒಂದು ಕಡೆ ಉದ್ಯೋಗ ಹುಡುಕೊಳ್ಬೇಕಾದ ಪರಿಸ್ಥಿತಿ ಎದುರಾಗ್ತಾ ಇದೆ. ಅಂದರೆ ನಮ್ಮನ್ನು ನಾವು ಸರಿ ನಂಬ್ತಾ ಇಲ್ಲ, ನಮ್ಮನ್ನು ನಾವು ಸರಿ ಹೋಗ್ತಾ ಇಲ್ಲ. ಇದರಲ್ಲಿ ತಪ್ಪು ನಮ್ಮದು ಇದೆ. ನಮ್ಮಲ್ಲಿರ್ತಕ್ಕಂಥ ಕನ್ನಡಿಗರಾಗಿರ್ತಕ್ಕಂಥವ್ರು, ಇಲ್ಲಿನ ವಿದ್ಯಾಭ್ಯಾಸ ಜ್ಞಾನವನ್ನು ಅರ್ತಿರ್ತಕ್ಕಂಥವ್ರು, ನಾವು ಹೇಗೆ ಮಾತಾಡಬೇಕು ಎಂಬತಕ್ಕಂಥ ಚಿಂತನೆಯನ್ನು ಬಿಟ್ಟು ಬೇಡವಾದ ಬಗ್ಗೆಲ್ಲ ಚಿಂತನೆ ಮಾಡ್ತಾ ನಮ್ಮ ಉದ್ಯೋಗಕ್ಕೆ ಕೊಡಬೇಕಾಗಿರ್ತಕ್ಕಂಥ ಸ್ಥಾನಮಾನವನ್ನು ಅಥವಾ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ವಿದ್ಯೆಗೆ ತಕ್ಕನಾದಂಥ ರೀತಿ ಬದುಕನ್ನು ನಾವು ಬದುಕ್ದಿರ ನಾವು ಇನ್ನೊಬ್ಬರನ್ನ ಅನುಕರಿಸಕ್ಕೆ ಹೋಗಿ, ಇನ್ನೊಬ್ಬರನ್ನ ಉದ್ಧಾರ ಮಾಡೋಕ್ಕೆ ಹೋಗಿ, ಇನ್ನೊಬ್ಬರನ್ನ ಚಿಂತನೆ ಮಾಡೋಕ್ಕೆ ಹೊರಟ್ರೆ ಎಲ್ಲಿಂದ ಆದದ್ದು ಬದುಕು? ಯಾರು ನಮ್ಮನ್ನು ಗುರುತಿಸ್ತಾರೆ? ಯಾರು ನಮ್ಮನ್ನು ಸ್ವಾಗತಿಸ್ತಾರೆ? ಇವತ್ತು ಬ್ಯಾಂಕುಗಳಲ್ಲಿ ನೋಡಿ, ಪೋಸ್ಟ್ ಆಫೀಸ್ ನೋಡಿ, ಎಲ್ಲೇ ಹೋದರೂ ಸಹಿತ ಒಂದಷ್ಟು ಭಾಷೆಗಳೇ ಬದಲಾವಣೆ ಆಗಿ ಹೋಗ್ತದೆ. ಅದರಲ್ಲೂ ಬ್ಯಾಂಕುಗಳಲ್ಲಿ, ಆಫೀಸುಗಳಲ್ಲಿ, ಕಚೇರಿಗಳಲ್ಲಿ ಒಬ್ಬ ಸಾಮಾನ್ಯ ರೈತ ಕನ್ನಡ ಬಿಟ್ಟರೆ ಆತನಿಗೆ ಮತ್ತೊಂದು ಗೊತ್ತಿಲ್ಲ. ಆತ ಹೋಗಿ ಯಾವುದಾದ್ರು ಅದೇ ಒಂದು ಬ್ಯಾಂಕಿಗೂ ಎಲ್ಲೋ ಒಂದು ಕಡೆ ಹೋದರೆ ಅವರು ಮಾತಾಡ್ತಕ್ಕಂಥ ಭಾಷೆ ಅವನಿಗೆ ಅರ್ಥವೇ ಆಗೋದಿಲ್ಲ. ನಾವು ಕರ್ನಾಟಕದಲ್ಲಿದ್ದೇವೆ, ಅಷ್ಟೇ ದೂರ ಯಾಕೆ ಹೋಗಬೇಕು? ಕೆಲವು ಆಫೀಸುಗಳಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸು, ಸರ್ಕಾರದ ಅನ್ನ ತಿಂತಿರ್ತಕ್ಕಂಥವ್ರು, ಕರ್ನಾಟಕ ರಾಜ್ಯದ ಸರ್ಕಾರದ ಅನ್ನ ತಿನ್ನುವಂತಹ ಗೌರ್ಮೆಂಟ್ ಅಫಿಷಿಯಲ್ಸು, ಅವರು ಹೋದಂಥ ಯಾವುದೇ ಒಬ್ಬ ಕನ್ನಡಿಗ ಹೋಗಿ ನಿಂತ್ಕೊಂಡ್ರೆ ಅವ್ರು ಕನ್ನಡದಲ್ಲಿ ಮಾತಾಡೋದು ಆಗೋದಿಲ್ಲ. ಅವ್ರಿಗೆ ಇಂಗ್ಲೀಷಲ್ಲೇ ಮಾತಾಡಬೇಕು. ಅವರೆದುರುಗಡೆ ನಿಂತು ಅದೇ ಶೈಲಿಯಲ್ಲೇ ಇದ್ದರೆ ಮಾತ್ರ ಅವರು ನಿಮ್ಮನ್ನು ಗುರುತಿಸ್ತಾರೆ, ಇಲ್ಲನೇ ಗುರುತಿಸೋದಿಲ್ಲ.
ಕನ್ನಡ ಮಾತಾಡಿದ್ರೆ ಅವಮಾನ. ಇವತ್ತು ತುಂಬ ದೂರಕ್ಕೆ ಹೋಗೋದು ಬೇಡ. ನಮ್ಮ ಮನೆಯಲ್ಲಿ ನಾಳೆ ಬೆಳಗಿನ ಸಮಾಜಕ್ಕೆ ಸದೃಢವಾದಂಥ ಒಳ್ಳೆ ಪ್ರಜೆಗಳಾಗಬೇಕು, ಕನ್ನಡದ ಕಟ್ಟಾಳುಗಳಾಗಬೇಕು. ಎಲ್ಲಿದ್ದಾರೆ? ತಂದೆ ತಾಯಿನೇ ಮಕ್ಕಳನ್ನು ಮಮ್ಮಿ ಅನ್ಬೇಕು, ಡ್ಯಾಡಿ ಅನ್ಬೇಕು, ಅಥವಾ ಬರೀ ಇಂಗ್ಲೀಷಲ್ಲೇ ಮಾತಾಡಬೇಕು ಮನೆಯಲ್ಲಿ. ಈ ಒಂದು ಸಂಸ್ಕೃತಿಯನ್ನು ಮನೆಯಲ್ಲಾಗಲೇ ಪ್ರಾರಂಭಿಸಿಬಿಟ್ಟಿದ್ದಾರೆ. ಹೀಗೆ ಕರ್ನಾಟಕ, ಕನ್ನಡ, ಕನ್ನಡದ ನುಡಿ ಇದನ್ನು ನಾವು ಸ್ವಾಗತಿಸ್ತಾ ಆರಾಧಿಸ್ತಾ ಇದನ್ನು ಇನ್ನಷ್ಟು ವೃದ್ಧಿಸ್ಕೊಳ್ಬೇಕು ಅಂದರೆ ನಾವು ತಳಪಾಯನೇ ಕೆಡಿಸ್ಬಿಡ್ತಾ ಇದ್ದೀವಲ್ಲ. ಇವತ್ತು ಹೋಗಿ ಕೆಲವು ಶಾಲೆಗಳಲ್ಲಿ ಬಾಗಿಲಲ್ಲಿ ಗೇಟಲ್ಲಿ ನಿಂತರೆ ತಂದೆ ತಾಯಿ ಕರ್ನಾಟಕ, ಅವರು ಕನ್ನಡ ಬಿಟ್ಟರೆ ಇನ್ನೊಂದು ಬರಲ್ಲ, ಆದರೆ ಅವ್ರು ಇಂಗ್ಲೀಷ್ ಬಿಟ್ಟು ಕನ್ನಡ ಬೇರೆ ಮಾತಾಡೋದೇ ಇಲ್ಲ. ಅವರು ಏನು ಮಾತಾಡ್ತಾರೆ ಆ ಮಾತಿಗೆ ನಾವು ಬದ್ಧರಾಗಿರಬೇಕು. ಅಪ್ಪಿ ತಪ್ಪಿ ತಂದೆ ತಾಯಿಗೆ ಇಂಗ್ಲೀಷ್ ಬರಲಿಲ್ಲ ಅಂದರೆ ಅಂತ ಅವ್ರ ಮಕ್ಕಳನ್ನು ಶಾಲೆಗೆ ತಗೊಳ್ಳೋದೇ ಇಲ್ಲ. ನಮ್ಮ ಶಾಲೆಯಲ್ಲಿ ನಿಮ್ಮ ಮಕ್ಕಳಿಗೆ ಸ್ಥಾನಮಾನ ಇಲ್ಲ. ನಾವಿರೋದು ಕರ್ನಾಟಕದಲ್ಲೇ ಶಾಲೆ ಮಾಡಿರೋದು. ಆದರೆ ನಿಮ್ಮನೆ ಮಕ್ಕಳಿಗೆ ಸರಿಯಾದ ರೀತಿ ಇಂಗ್ಲೀಷ್ ಪಾಠ ಹೇಳಿ, ನೀವು ಇಂಗ್ಲೀಷ್ ಅಭ್ಯಾಸ ಮಾಡಿ, ಅಥವಾ ನೀವು ಪಕ್ಕದಲ್ಲಿರ್ತಕ್ಕಂಥ ಒಬ್ಬ ಟ್ಯೂಷನ್ಗೆ ಕಳಿಸಿ ಅಲ್ಲಿ ಇಂಗ್ಲೀಷ್ ಮಾತಾಡಿಸಿ ಒಂದಷ್ಟು ಇಂಗ್ಲೀಷ್ ಪದಗಳು ಮಕ್ಕಳ ಬಾಯಲ್ಲಿ ಬಂದರೆ ಕರ್ಕೊಂಡು ಬನ್ನಿ ನಮ್ಮ ಶಾಲೆಗೆ. ಇದು ತುಂಬ ಕಡೆ ನಡೀತಾ ಇದೆ. ಆದರೆ ನಾವು ಮರೆಮಾಚ್ತೀವಿ, ಅಂಥದ್ದನ್ನು ಬೀದಿಗೆ ಬಿಡೋದಿಲ್ಲ ನಾವು. ಯಾಕೆಂದರೆ ಆ ಲೀಸ್ಟಲ್ಲಿ ನಾವು ಇದ್ದೀವಲ್ಲ. ಹೀಗೆ ವ್ಯತ್ಯಾಸ ಎಂಬತಕ್ಕಂಥದ್ದು ಸಾಕಷ್ಟು. ಮುಂಬರ್ತಕ್ಕಂತಹ ದಿನಗಳು ಬಂದಾಗ ನವಂಬರ್ 1 ಅಂದರೆ ಇದು ಕನ್ನಡ ರಾಜ್ಯೋತ್ಸವನೇ. ರಾಜ್ಯೋತ್ಸವಕ್ಕೆ ಧಕ್ಕೆ ಇಲ್ಲ. ಒಂದು ದಿವಸದ ಮಟ್ಟಿಗೆ ಬಾವುಟವನ್ನು ಹಾರಿಸ್ತಕ್ಕಂಥದ್ದು, ಪುಷ್ಪಮಾಲೆ ಚೆಲ್ತಕ್ಕಂಥದ್ದು, ಯಾರೆಲ್ಲ ಕನ್ನಡದ ಚಿತ್ರನಟರಿದ್ದಾರೋ ಅವ್ರನ್ನೆಲ್ಲರೂ ನಾವು ಗುರುತಿಸ್ಕೊಳ್ತಕ್ಕಂಥದ್ದು, ಕನ್ನಡದ ಕವಿಗಳನ್ನು ಗುರುತಿಸ್ಕೊಳ್ತಕ್ಕಂಥದ್ದು, ಕನ್ನಡದ ಹೋರಾಟಗಾರನ್ನು ಗುರುತಿಸ್ಕೊಳ್ತಕ್ಕಂಥದ್ದು ಆ ಒಂದು ದಿವಸಕ್ಕೆ ಮಾತ್ರ. 2ನೇ ತಾರೀಕು ನೋಡಿ, ಆ ಫ್ಲಾಗ್ ಎಲ್ಲಿರುತ್ತೋ ಅದರ ಬಗ್ಗೆ ನಮಗೆ ಜ್ಞಾನ ಇಲ್ಲ. ಆದರೆ ಇದಾಗಬಾರ್ದು. ವರ್ಷದ 365 ದಿವಸ ಕನ್ನಡ ಅಂಬೆಗೆ ಗೌರವವನ್ನು ಸಲ್ಲಿಸಬೇಕು. ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೆ, ಈ ಮಣ್ಣಿಗೆ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ನಾವು ಋಣಿಯಾಗಿರಬೇಕು. ಆ ಚಿಂತನೆಯನ್ನು ಎಲ್ಲರೂ ಮಾಡಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ಬೇಕಲ್ವ, ಹಾಗಾಗಿ ಈಗ ಪ್ರಾರಂಭ ಮಾಡೋಣ ರಾಶಿಫಲ. ಗುರುಗಳೇ, ಇವತ್ತಿನ ದಿನದ ರಾಶಿಫಲ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಮತ್ತು ಇವತ್ತಿನ ದಿವಸ ಕುಜ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದಲ್ಲದ್ರಿಂದ ಒಂದಷ್ಟು ಆರೋಗ್ಯದ ಮೇಲೆ ಬೀಳುವಂಥ ಪರಿಣಾಮಗಳು, ಮಾನಸಿಕವಾದಂತಹ ಒತ್ತಡ, ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗ ಮನಸ್ಸು ಚಂಚಲತೆ ಆಗುತ್ತೆ, ವ್ಯವಹಾರವೂ ಕೆಡುತ್ತೆ. ಹಾಗೆ ಇವತ್ತು ತಾವು ಏನು ಅಂದುಕೊಂಡಿದ್ದರೋ ಅಂದುಕೊಂಡಷ್ಟು ಕೆಲಸಗಳನ್ನು ಪರಿಪೂರ್ತಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂಥರ ಮೂಗಿಂತದಲ್ಲಿ ಕೋಪ ಇರುತ್ತೆ. ಯಾರು ಮಾತಾಡ್ದಿದ್ರೆ ಸಾಕಪ್ಪ, ಮೌನವಾಗಿದ್ದರೆ ಸಾಕು, ಅಥವಾ ಉದ್ಯೋಗಕ್ಕೊಂದು ರಜಾ ಸಿಕ್ಕಿದ್ರೆ ಸಾಕು, ಮನೆಯಲ್ಲಿದ್ದರೆ ಸಾಕು ಅನ್ನೋತಕ್ಕಂತಹ ಮನಪರಿಸ್ಥಿತಿ ಆಗಿಬಿಡುತ್ತೆ. ಯಾಕೆಂದರೆ ಇವತ್ತು ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ, ಅದರಲ್ಲೂ ಸರಿಸುಮಾರು ಮಧ್ಯಾಹ್ನ 11:20 4:15 ಸ್ವಲ್ಪ ಮಾನಸಿಕವಾದಂಥ ಒತ್ತಡ ಇರುತ್ತೆ. ಈ ಸಮಯದಲ್ಲಿ ತುಂಬ ಎಚ್ಚರಿಕೆ ಬೇಕು, ಜೋಪಾನ ಬೇಕು, ಆದಷ್ಟು ಜವಾಬ್ದಾರಿನೂ ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳೇನೋ ಅದೃಷ್ಟ ಅಂತಕ್ಕಂಥದ್ದಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೆ ನೀವೇ ಮನಸ್ತಾಪ ಮಾಡ್ಕೊಳ್ತೀರಿ. ಮನಸ್ಸು ಚಂಚಲತೆಯಿಂದ ಮಾಡ್ಕೊಂಡ್ಬಿಡ್ತೀರಿ. ಯಾವುದೂ ಸಹಿತ ಸಮಾಧಾನ ಇಲ್ಲದಂಥ ರೀತಿಯಲ್ಲಿ ಇರ್ತೀರಿ. ಒಂದಷ್ಟು ಜನ ವೃಷಭ ರಾಶಿಯವರಿಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 12ರಿಂದ 4:20 ತನಕ, 12ರಿಂದ 4:20 ಈ ಸಮಯದಲ್ಲಿ ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗಳಿರುತ್ತೆ. ಎಚ್ಚರಿಕೆ ಇಲ್ಲದಂಥ ರೀತಿಯಲ್ಲಾಗುತ್ತೆ. ಜವಾಬ್ದಾರಿಯುತವಾಗಿರಬೇಕಾಗಿರ್ತಕ್ಕಂಥ ನೀವು ಜವಾಬ್ದಾರಿನ ಕಳ್ಕೊಂಡಂಗಾಗುತ್ತೆ. ಹಾಗೆ ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇನ್ನೊಂದು ಅದೃಷ್ಟದ ಕ್ಷಣ ಅಂತಲೂ ಹೇಳ್ಬೋದು. ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ, 2ರಿಂದ 4:20 ಒಳ್ಳೆ ಕಾಲ. ಹಾಗೆ ವೃಷಭ ರಾಶಿಯವರು ಬೆಳಗ್ಗೆ ಮನೆಯಿಂದ ಆಚೆಗೆ ಹೊರಡಬೇಕಾದ್ರೆ ಪೂರ್ವಾಭಿಮುಖವಾಗಿ ನಿಂತು ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ಅಂಗೈಯಲ್ಲಿ 1 ಜಟಿಗೆಯಷ್ಟು ಅಕ್ಕಿಯನ್ನು ಹಾಕ್ಕೊಂಡು ಅದನ್ನು ಆಗ್ನೇಯಾಭಿಮುಖವಾಗಿ ನಿಂತು ಚಂದ್ರನ ಪ್ರಾರ್ಥನೆ ಮಾಡಿ ಗಿಡದ ಮೇಲೆ ಚೆಲ್ಲಿ. ಅದಾದ ನಂತರ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಿ. ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದ್ರೂ ಶಾಂತಿ ಸಮಾಧಾನದಿಂದಿದ್ದರೆ ಅದರ ಫಲಗಳು ಸಾಕಷ್ಟು ವೃಷಭ ರಾಶಿಯವರಿಗೆ. ವೃಷಭ ರಾಶಿಯವರು ತಾವು ಧರಿಸುವಂಥ ವಸ್ತ್ರ ಬಣ್ಣ ಯಾವುದೇ ಬಣ್ಣದ್ದಾದರೂ
ಒಂದು ಶ್ವೇತವರ್ಣದ ಕರ್ಚೀಫನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಮನಸ್ಸಿಗೆ ಇಷ್ಟು ಶಾಂತಿ ನೆಮ್ಮದಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಇವತ್ತಿನ ದಿವಸ ರಾಹು ಇರತಕ್ಕಂಥ ಆಸ್ಥಾನವು ಸಮಂಜಸ್ಕರವಾದಲ್ಲದ್ರಿಂದ ಮಿಥುನ ರಾಶಿಯವರ ಮನಸ್ಸು ತುಂಬ ಚಂಚಲತೆಯಿಂದಿರುತ್ತೆ. ಮಿಥುನ ರಾಶಿಯವರಿಗೆ ಇದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣ ಅಲ್ಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಉಂಟಾಗ್ತಾ ಇರುತ್ತೆ. ಮನಸ್ಸಲ್ಲಿ ನೆಮ್ಮದಿ ಇಲ್ಲಂಥ ರೀತಿಯಲ್ಲಿ ಇರ್ತೀರಿ, ಅಧಿಕವಾದಂಥ ಚಂಚಲತೆಗೊಳಗಾಗ್ತಿರ್ತೀರಿ. ಒಂದಷ್ಟು ಜನಕ್ಕೆ ಬೆನ್ನು ನೋವು ಕಾಣಿಸ್ಕೊಳ್ಬೋದು, ಒಂದಷ್ಟು ಜನಕ್ಕೆ ಮೊಣಕಾಲು ನೋವು ಕಾಣಿಸ್ಕೊಳ್ಬೋದು, ಅಥವಾ ಕೂತ್ ಜಾಗದಲ್ಲೇ ಜೋಮ್ ಹಿಡಿಯುವಂಥ ಪರಿಸ್ಥಿತಿ ಎದುರಾಗ್ಬೋದು. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಕೊಟ್ಟು ತೆಗೆದುಕೊಳ್ಳತಕ್ಕಂಥ ಲೇವಾದೇವಿಗಳು ಏನೇ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಸಾಧ್ಯವಾದರೆ ಇವತ್ತು ನೀವು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಆಲೋಚನೆ ಮಾಡಿ ಇಲ್ಲಾಂದರೆ ಒಂದು ದಿನದ ಮಟ್ಟಿಗೆ ಮುಂದೂಡ್ಬಿಡಿ. ಒಂದಿನದ ಮಟ್ಟಿಗೆ ಮುಂದೂಡಿದ್ರೂ ಇವತ್ತು ತುಂಬ ಅನುಕೂಲವನ್ನೇ ಕಾಣ್ತೀರಿ. ಇದು ನೀವು ಅಂದ್ಕೊಂಡಂಥ ಫಲಗಳಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಅದರಲ್ಲೂ ಇವತ್ತಿನ ದಿವಸ ಪರಿಪೂರ್ತಿಯಾಗಿ ಎಲ್ಲವನ್ನೂ ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀವಿ ಅಂದರೆ ಆಗೋದಿಲ್ಲ. ಹಾಗಾಗಿ ಯೋಚನೆ ಮಾಡಿ ಒಂದು ಒಳ್ಳೆಯ ಕೆಲಸ, ಒಳ್ಳೆಯ ನಿರ್ಧಾರಕ್ಕೆ ಬರ್ತಕ್ಕಂಥದ್ದು ಭಾಳಷ್ಟು ಸೂಕ್ತ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಫಲಾಫಲಗಳೆರಡರಲ್ಲೂ ಸಹಿತ ಅದೃಷ್ಟ ಎಂಬತಕ್ಕಂಥದ್ದಿದೆ. ಆದರೆ ಏನು ಬೇಕು ಬೇಡ ಎಂಬತಕ್ಕಂಥದ್ದನ್ನು ಸರಿಯಾದ ರೀತಿ ಆಲೋಚನೆ ಮಾಡಬೇಕಾಗಿದೆ. ಇವತ್ತು ನೀವು ಏನು ಆಲೋಚನೆ ಮಾಡಿದ್ರೂ ಒಂದಲ್ಲ ಒಂಥರ ಎಡವಟ್ಟು ಆಗ್ತಾನೆ ಇರುತ್ತೆ. ಏಕೆಂದರೆ ಅಷ್ಟು ಪರಿಪೂರ್ತಿ ಆಗಿರ್ತಕ್ಕಂಥ ಕಾಲ ಅಲ್ಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾತ್ರ ವಿಪರೀತ ಇರುತ್ತೆ. ಆದರೆ ಇದನ್ನು ದೂರ ಮಾಡ್ಕೋಬೇಕಾದ್ರೆ ಇವತ್ತು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ. ನಿಮ್ಮ ಕುಲದೇವರ ಆರಾಧನೆಯಿಂದ ಖಂಡಿತ ಹೆಚ್ಚಿನ ಫಲ ಇದೆ. ಆದರೆ ಕರ್ಕಾಟಕ ರಾಶಿಯವರಿಗೆ ಹೊರಗಡೆ ಇರತಕ್ಕಂಥ ವಾತಾವರಣವೂ ಹಾಗೆ. ಅದರಿಂದ ಶೀತ, ನೆಗಡಿ, ತಲೆನೋವು ಅಥವಾ ತಲೆನೋವು ಬರ್ತಕ್ಕಂಥದ್ದು, ಜ್ವರ ಬರ್ತಕ್ಕಂಥದ್ದು, ಇದು ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ. ಆದರೆ ಇತ್ತೀಚಿನ ದಿನಗಳಲ್ಲಿ ಬರುವಂಥ ಜ್ವರ, ತಲೆನೋವು, ಮೈಕೈ ನೋವು, ಈ ಥರ ನೆಗಡಿ ಆದರೆ ಕಡಿಮೆ ಅಂದರೂ ಒಂದು 3 ರಿಂದ 4 ದಿವಸ ಅದನ್ನು ಬಾಧಿಸುತ್ತೆ. 4 ದಿವಸದ ಕಡಿಮೆ ಗುಣ ಆಗೋದಲ್ಲ. ಅದಕ್ಕೆ ಮೆಡಿಸಿನ್ಸು ನೀವೇನು ಮಾಡಿದ್ರೂ ಅಷ್ಟೇ ಇರುತ್ತೆ. ಆದರೆ ಕರ್ಕಾಟಕ ರಾಶಿಯವರಿಗೆ ಇಂಥದ್ದೇ ಸಮಸ್ಯೆ ಆದ್ದರಿಂದ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಬೇಕಾಗುತ್ತೆ. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿಫಲಗಳನ್ನ ತಿಳ್ಕೊಂಡಿದ್ದೇವೆ. ಇನ್ನು ಇರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ 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 ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ. ನಮಸ್ಕಾರಗಳು ಗುರುಜಿ. ಚೆನ್ನಾಗಿದ್ದೀರಮ್ಮ? ಹಾ, ಚೆನ್ನಾಗಿದ್ದೀವಿ ಸರ್. ಓಕೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬ್ಯಾಂಗ್ಳೂರಿಂದ ಸರ್. ಬೇಡ ಸರ್. ಓಕೆ ಅಮ್ಮ, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿತಾ. ಹಲೋ ಹಲೋ, ನಮಸ್ಕಾರ ಗುರುಜಿ. ಕೋಟಿ ನಮಸ್ಕಾರಗಳು ಗುರುಜಿ ಸರ್. ನಮಸ್ತೆ ತಾಯಿ, ಹೇಳಮ್ಮ. ಸರ್, ನಮಗೆ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದಾಗಿಂದ ನಾನು ಸುಖನೆ ಪಟ್ಟಿಲ್ಲ ಸರ್. ಧೈರ್ಯ ತಂದ್ಕೊಳ್ತಾ. ಆರೋಗ್ಯದ ಪರಿಸ್ಥಿತಿ, ನನ್ನ ಗಂಡನಿಗೂ ಆರೋಗ್ಯ ಸರಿ ಇಲ್ಲ, ನನಗೂ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಮನೆಯಲ್ಲೂ ಪರಿಸ್ಥಿತಿ ಎಲ್ಲ ಸರಿ ಇಲ್ಲ. ನನ್ನ ಮಗಳಿಗೆ MBA ಓದಿಸಿದೀನಿ, ಸರಿಯಾದ ಕೆಲಸನೂ ಸಿಗ್ತಾ ಇಲ್ಲ, ಮದ್ವೆನೂ ಸರಿ ಆಗ್ತಾ ಇಲ್ಲ, ಮದ್ವೆ ಫಲನೂ ಬರ್ತಾ ಇಲ್ಲ. ಕೆಲ್ಸಕ್ಕೆ ಹೋಗ್ತಾನೆ, 2 ತಿಂಗಳು ಬರ್ತಾನೆ, ಕಿರಿಕಿರಿ ಆಗ್ತದೆ. ಒಂದು ಔಷಧಿ ಹಾಕೋದಿಲ್ಲ, ಇವಳು ಬಿಟ್ಟು ಬರೋದು. ಹಾಗೆ 2-3 ಕಡೆ ಹೋಗಿ 2 ವರ್ಷನೇ ಇದೇ ಆಯ್ತು. ಈಗ ಮನೆಯಲ್ಲೇ ಇದ್ದಾರೆ. 2 ತಿಂಗಳು ಆಯ್ತು, 3 ತಿಂಗಳು. ಮದ್ವೆನೂ ಅಷ್ಟೇ ಕೂಡಿ ಬರೋದಿಲ್ಲ. ಎಷ್ಟೆಷ್ಟು ಆಗುತ್ತೆ ಅನ್ನತ್ತೆ, ಕೈ ಬಿಟ್ಟು ಹೋಗುತ್ತೆ, ಕೂಡಿ ಬರ್ತಾನೆ ಇಲ್ಲ ಸರ್. ಮನೆಯವ್ರು ಏನು ಕೆಲಸ ಮಾಡ್ತಾ ಇದ್ರು? ಮನೆಯವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು, ಈಗ ರಿಟೈರ್ಡ್ ಆಗಿದ್ದಾರೆ. ಚಿಂತೆ ಮಾಡಬೇಡಿ. ಬುದ್ಧಿನೂ ಸ್ವಲ್ಪ ಸರಿ ಇರ್ಲಿಲ್ಲ ಗುರುಜಿ. ಒಂದು ಹೆಣ್ಣು ನೋವು ಅನುಭವಿಸುವಂಥದ್ದು ಇದೆಯಲ್ಲ, ಭೂಮಿ ತೂಕದ ಹೆಣ್ಣು ಅಂತ ಹೇಳ್ತಾರೆ. ಆ ಭೂಮಿ ತೂಕದ ಮನಸ್ಸು ಒಂದು ಹೆಣ್ಣಿಗಿರೋದ್ರಿಂದ ಯಾವುದೇ ಕಷ್ಟಗಳು ಬಂದರೂ ಎಲ್ಲ ಕಷ್ಟಗಳನ್ನು ಸಹಿತ ತನ್ನ ಸೆರಗಲ್ಲಿ ಗಂಟು ಹಾಕ್ಕೊಳ್ಳೇಬೇಕು. ವಿಧಿ ಇಲ್ಲ. ನೀನು ಧೈರ್ಯ ತನ್ಕೋ. ನಿನ್ನ ಮಗಳಿಗೆ ಆದಷ್ಟು ಬೇಗ ಮದುವೆ ಆಗತ್ತೆ. ಮಗಳಿದ್ದಾಳಮ್ಮ ಮನೆಯಲ್ಲಿ? ಗುರುಜಿ ಕೊಡಿ ತಾಯಿ, ನಾ ಮಾತಾಡ್ತೀನಿ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ. ನಿನಗೆ ಇಷ್ಟವಾಗಿರೋ ದೇವರ ಹೆಸರು ಹೇಳು.
ನನಗೆ ಆಂಜನೇಯ, ಶ್ರೀರಾಮ, ಈಶ್ವರ. ತುಂಬ ಸಂತೋಷ. ಯಾರಾದರೂ ಒಂದು 3 ಜನದ ಸ್ನೇಹಿತರ ಹೆಸರು ಹೇಳಮ್ಮ. ಸ್ನೇಹಿತ ಹೆಸರು ಶ್ರೇಯಾ, ಸುನೀತಾ, ಪದ್ಮ. ನೋಡು, ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಜಾತಕಕ್ಕೆ ಗುರು ಬರ್ತಕ್ಕಂಥದ್ದು ಈ ನವಂಬರ್ ಎಂಡಿಗೆ. ನವಂಬರ್ ಎಂಡಿಗೆ ನಿನ್ನ ಜಾತಕಕ್ಕೆ ಗುರು ಚೆನ್ನಾಗಿರ್ತಾನೆ. ನವಂಬರ್ ಎಂಡ್ ಪ್ರಾರಂಭ ಆದರೆ ಮೇ 18ನೇ ತಾರೀಕುವರೆಗೂ ನಿಂದು ಒಳ್ಳೆ ಟೈಮ್. ಈ ಟೈಮಲ್ಲಿ ಮೇ 18ರ ಒಳಗಡೆ ನಿನ್ನ ವಿವಾಹಕ್ಕೆ ಯೋಗ್ಯವಾದಂಥ ಕಾಲ. ಅಷ್ಟೇ ಅಲ್ಲದಿರ ನಿನ್ನ ಉದ್ಯೋಗ, ನಿನಗೊಂದು ಸ್ಥಾನಮಾನ, ನೀನೇನು ಅಂದುಕೊಂಡಿದ್ಯೋ ಆ ಕೆಲಸ ಆಗಬೇಕಾದ್ರೆ ಮೇ 18ರೊಳಗೆ ಆಗಬೇಕು. ಆದರೆ ನವಂಬರ್ ಎಂಡಿಗೆ ಕಮೆನ್ಸ್ ಆಗುತ್ತೆ. ಇಲ್ಲಿವರೆಗೂ ಏನೇ ಕನ್ಫ್ಯೂಷನ್ಸ್ ಇದ್ದರೂ, ಏನೇ ಉದ್ಯೋಗದಲ್ಲಾಗಿರ್ತಕ್ಕಂಥ ಅಡಚಣೆಗಳಿದ್ದರೂ, ನೀನು ಮಾಡದಿರತಕ್ಕಂಥ ಕೆಲವು ತಪ್ಪು ಒಪ್ಪುಗಳಿಗೆ ತಲೆ ಬಗ್ಗಿಸಬೇಕಾದ ಪರಿಸ್ಥಿತಿ ಎದುರಾಗಿದ್ದರೂ ಸ್ವಲ್ಪ ದಿನದಲ್ಲೇ ಬದಲಾವಣೆ ಇದೆ. ಆದರೆ ಇದಕ್ಕಾಗಿ ನೀನು ಮಾಡ್ಕೋಬೇಕಾಗಿರೋದು ಪ್ರತಿದಿನ 1 ಚಿಟಿಕೆಯಷ್ಟು ಉದ್ದಿನಬೇಳೆ, 1 ಚಿಟಿಕೆಯಷ್ಟು ತೊಗರಿಬೇಳೆ, 1 ಚಿಟಿಕೆಯಷ್ಟು ಅಕ್ಕಿ, ಈ 3 ಧಾನ್ಯಗಳನ್ನು ಕರೆಕ್ಟಾಗಿ 12 ದಿವಸ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದೊಂದು ಚಿಟಿಕೆಯಷ್ಟು ತೊಗೊಂಡು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕು. ಹಾಗೆ ನಿನಗೆ ಅನುಕೂಲ ಆದರೆ ಒಂದು 11 ದಿವಸ ನಿನ್ನ ಮಂತ್ಲಿ ಡೇಟ್ ಆದಮೇಲೆ ಶುರು ಮಾಡು. 11 ದಿವಸ ದಿನಕ್ಕೆ 21 ಗರಿಕೆಯನ್ನು ತಂದು ಶ್ರೀಗಂಧ ಚಕ್ಕೆಯಿಂದ ನೀನೇ ಗಂಧವನ್ನು ತೆಗೆದು ಆ ಗಂಧದಲ್ಲಿ ಗರಿಕೆಯನ್ನು ಅದ್ದುಕೊಂಡು ಗಣಪತಿ ಪಾದದ ಮೇಲೆ ಇಡು. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅನ್ನೋ ಮಂತ್ರವನ್ನು ಹೇಳ್ಕೊ. ಈ ಮಂತ್ರಾನುಷ್ಠಾನ ಆದಮೇಲೆ ನಿನ್ನ ಕೈಯಲ್ಲಿ 1 ಹನಿಯಷ್ಟು ಜೇನುತುಪ್ಪ ಹಾಕು. ಬರೀ 1 ಹನಿ ಸಾಕು, ಜಾಸ್ತಿ ಬೇರೆ. 1 ಹನಿ ಜೇನುತುಪ್ಪವನ್ನು ಹಾಕ್ಕೊಂಡು ಆ ಜೇನುತುಪ್ಪವನ್ನು ಮನೆ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಆ ಜೇನುತುಪ್ಪವನ್ನು ದೇವರಿಗೆ ತೋರಿಸಿ ಅದನ್ನು ನೀನು ಪ್ರಸಾದ ರೂಪದಲ್ಲಿ ಸ್ವೀಕರಿಸು. ಇಷ್ಟು ಮಾತ್ರ ನೀನು ಮಾಡಿದ್ದೆ ಆದರೆ ಖಂಡಿತ ಸಾಕಷ್ಟು ಒಳ್ಳೆಯ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀಯ. ಶೀಘ್ರದಲ್ಲೇ ನಿನ್ನ ವಿವಾಹಕ್ಕೂ ಯೋಗ್ಯ ಫಲ ಆಗುತ್ತೆ. ಉದ್ಯೋಗದಲ್ಲೂ ಪ್ರಗತಿ ಕಾಣ್ತೀಯ. ಅದಕ್ಕಿಂತ ಮುಖ್ಯವಾಗಿ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ಬೋದಾ ಅಂತ. ನೀನು ಪ್ರಯತ್ನ ಮಾಡ್ಬೋದಮ್ಮ. ಆದರೆ ಮೊದಲಿಂದ ನಿನ್ನ ಪರಿಸ್ಥಿತಿ, ನಿನ್ನ ಹಣೆ ಬರ ಏನಾಗಿದೆ, ವಿದ್ಯಾಭ್ಯಾಸ ಕಾಲದಿಂದ ಇಲ್ಲಿವರೆಗೂ ನೀನು ಅಂದುಕೊಂಡಂಥ ಯಾವ ಕೆಲಸವನ್ನು ಸಕ್ಸಸ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಎಲ್ಲವೂ ಒಂದು 4 ದಿವಸ ಮಾತ್ರನೇ ನಿನ್ನ ಪ್ರಾರಂಭದಲ್ಲಿರ್ತಕ್ಕಂಥ ಜೋಶು ತದನಂತರ ಇರೋದಿಲ್ಲ. ಇಂಥ ಪರಿಸ್ಥಿತಿ ಇದೆ. ನೋಡ, ಈ ಒಂದು ಅನುಷ್ಠಾನ ಮಾಡು, ಇದರಿಂದ ನಿಂಗೆ ಅನುಕೂಲ ಆಗ್ಬೋದು, ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ವಿವಾಹದ ಕುರಿತಾಗಿ ತಾವು ಕರೆಯನ್ನು ಮಾಡಿದ್ರಿ ತಾಯಿ, ಮತ್ತು ಉದ್ಯೋಗದ ಕುರಿತಾಗಿಯೂ ಕೂಡ ತಾವು ಕರೆಯನ್ನು ಮಾಡಿ ಒಂದು ಪ್ರಶ್ನೆಯನ್ನು ಇಟ್ಟಿದ್ರಿ. ಲಕ್ಷ್ಮೀನಾರಾಯಣರ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಗುರುಗಳು ತಿಳಿಸ್ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದರ್ಶನದ ಮೇಲೆ ತಾವು ಮುಂದೆ ಹೋಗ್ತಕ್ಕಂಥದ್ದು ಬಹಳ ಉತ್ತಮ. ಗುರುಗಳ ಸಂಪೂರ್ಣ ಅನುಗ್ರಹ, ಲಕ್ಷ್ಮೀನಾರಾಯಣರ ಸಂಪೂರ್ಣ ಅನುಗ್ರಹದೊಂದಿಗೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿಯಾಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಆಸ್ಥಾನದಿಂದ ತಾವು ಅಂದುಕೊಂಡಷ್ಟು ಲಾಭವನ್ನು ಸಂಪಾದನೆ ಮಾಡ್ಕೊಳ್ಬೋದು. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವರು ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಅದರಲ್ಲೂ ಈ ದಿನ ರಾಹುಕಾಲದಲ್ಲಿ ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅನುಕೂಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಎಂಥದ್ದೇ ಕಷ್ಟ ಬರಲಿ, ಕಷ್ಟ ಬಂದಾಗ ವೆಂಕಟರಮಣ ಅನ್ನಲೇಬೇಕು. ಜೊತೆಗೆ ಕಷ್ಟ ಬಂದಾಗ ಕಷ್ಟ ಅಂತ ತಲೆ ಮೇಲೆ ಕೈ ಎತ್ತಿ ಕೂತ್ಕೋಬಾರ್ದು. ಅಂಥ ಸಮಯದಲ್ಲಿ ಆ ಕಷ್ಟದಿಂದ ಹೊರಬರುವಂಥ ಮಾರ್ಗವನ್ನು ಮೊದಲು ಧೈರ್ಯವಾಗಿ ನೀವು ಆಲೋಚನೆ ಮಾಡಬೇಕು. ಯಾವಾಗೂ ಇನ್ನೊಬ್ಬರು ಮಾರ್ಗದರ್ಶನದಿಂದ ನಮ್ಮ ಕಷ್ಟ ದೂರ ಆಗುತ್ತೆ ಅಂತಲ್ಲ, ನಿಮ್ಮೊಳಗೆ ಕಷ್ಟ ಪರಿಹಾರ ಮಾಡ್ಕೊಳ್ಳುವಂಥ ಚೈತನ್ಯ ಇರುತ್ತೆ, ಆದರೆ ಅದನ್ನು ಉಪಯೋಗಿಸ್ಕೊಳ್ಳೋದಿಲ್ಲ. ಯಾವುದೇ ಕಷ್ಟ ಬಂದರೂ ಒಂದು 10 ನಿಮಿಷ ಸಮಾಧಾನವಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ಆಲೋಚನೆ ಮಾಡಿದ್ರೆ ಅದಕ್ಕೊಂದು ಪರಿಹಾರ ಖಂಡಿತ ನಿಮ್ಮಲ್ಲಿದ್ದೇ ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಪ್ರಯಾಣ ಕಾಲ ಆಗಲಿ, ವ್ಯವಹಾರಗಳಾಗಲಿ, ಕೆಲಸ ಕಾರ್ಯಗಳು ಮಾಡುವಾಗಲಿ ಅಥವಾ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಆಗಲಿ ಏನು ಚಿಂತನೆ ಮಾಡಿದ್ರೂ ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ. ಮನೆಯಲ್ಲಿರ್ತಕ್ಕಂಥವ್ರಾಗಲಿ ಅಥವಾ ಆತ್ಮೀಯರಾಗಲಿ, ಸ್ನೇಹಿತರಾಗಲಿ, ಯಾರಾದರೂ ಒಬ್ಬರು ಕೆಲಸಕ್ಕೆ ಬಾರದಂಥ ವಿಚಾರ. ಅದರಿಂದ ಒಳಿತಲ್ಲ, ಅದರಿಂದ ಲಾಭ ಇಲ್ಲ, ಅದೇ ಜೀವನವೂ ಅಲ್ಲ. ಆದರೂ ಆ ಮಾತಾಡಿ ಮನಸ್ಸಿಗೆ ನೋವು ಉಂಟಾಗುವಂಥ ಪರಿಸ್ಥಿತಿ ನಿಮಗಾದರೂ ಎದುರಾಗುತ್ತೆ, ಅಥವಾ ನಿಮ್ಮ ಪರಿಸರ ಆದರೂ ಅದು ನಿಮ್ಮನ್ನು ಎದುರು ಮಾಡುತ್ತೆ. ಇಂಥ ಪರಿಸ್ಥಿತಿಯಲ್ಲಿದ್ದಾಗ ಸ್ವಲ್ಪ ಎಚ್ಚರಿಕೆ ಬೇಕು. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಖಂಡಿತ ನಿಮಗೆ ಬೇಕು. ಅದಕ್ಕಾಗಿ ಧನ್ವಂತರಿ ಮಹಾವಿಷ್ಣು ಪ್ರಾರ್ಥನೆ ಮಾಡ್ತಾ, ಕುಲದೇವರ ಆರಾಧನೆ ಮಾಡ್ತಾ, 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿಕೊಂಡು ತದನಂತರ ನೀವು ಆಚೆ ಹೊರಡತಕ್ಕಂಥದ್ದು ಬಹಳ ಉತ್ತಮ.
ಹಾಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಒಂದಷ್ಟು ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಇವತ್ತಿನ ದಿವಸ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಯಾರೆಲ್ಲ ಇದ್ದೀರಿ ಅವರೆಲ್ಲರಿಗೂ ಯಾವುದಾದ್ರು ಒಂದು ಥರದಲ್ಲಿ ಸಣ್ಣ ಸಮಸ್ಯೆ ಶುರುವಾಗುತ್ತೆ. ಆದರೆ ಆ ಸಮಸ್ಯೆ ಏನು ಹಾಗೆ ಇರುವಂಥದ್ದಲ್ಲ, ಅಲ್ಲಿಂದಲೇ ದೂರ ಆಗುತ್ತೆ. ಆದರೂ ತಾಳ್ಮೆ ಬೇಕು, ಕಾಯಬೇಕು. ಅಂದರೆ ಇವತ್ತು ಆಗುವಂತಹ ಸಮಸ್ಯೆಗಳ ಪರಿಹಾರಕ್ಕಾಗಿ ಸ್ವಲ್ಪ ಸಮಯ ನೀವು ತೆಗೆದುಕೊಂಡ್ರೆ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅರ್ಧ ತಲೆನೋವು, ಮೈಕೈ ನೋವು, ಆರೋಗ್ಯ ಸರಿಯಿಲ್ಲ, ತುಂಬ ಟಯರ್ಡ್ ಆಗಿರ್ತೀರಿ, ಸುಸ್ತಾಗಿರ್ತೀರಿ. ಉದ್ಯೋಗದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಕೆಲಸ ಕಾರ್ಯಗಳಾಗಲಿ ಎಲ್ಲ ಕಡೆಯಿಂದಲೂ ಒಂಥರ ಕೈ ಕಟ್ಟಿದಂಗೆ ಆಗ್ತಾ ಇರುತ್ತೆ. ಇವತ್ತು ಒಂಥರ ಸ್ವತಂತ್ರವಾದಂಥ ಬದುಕು ಕಾಣೋದಿಲ್ಲ. ಅಥವಾ ಯಾರೋ ಒಬ್ಬರು ಸಹಾಯ ಮಾಡ್ತೀನಿ ಅಂತ ಬಂದವರು ಕೈ ಕೊಟ್ಟು ಹೊರಟೋಗ್ತಾರೆ. ಅಥವಾ ಯಾರೋ ಒಬ್ಬರು ನಂಬಿರ್ತಕ್ಕಂಥ ವ್ಯಕ್ತಿಗಳು ನಿಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ. ಸಾಧ್ಯವಾದಷ್ಟು ಎಚ್ಚರಿಕೆ ಬೇಕು. ದುಡುಕಬೇಡಿ, ದುಡುಕಿ ತೀರ್ಮಾನ ತಂದ್ಕೋಬೇಡಿ. ಕಷ್ಟ ಅನ್ನೋದು ಒಂದು ದಿವಸದ ಮಟ್ಟಿಗೆ ಮಾತ್ರ. ಬೆಳಿಗ್ಗೆ ಎದ್ದರೆ ಅದು ಸುಖ ಇದ್ದೇ ಇರುತ್ತೆ. ಆದರೆ ನಾಳಿನ ಸುಖದ ಬಗ್ಗೆನೂ ಚಿಂತನೆ ಮಾಡಲ್ಲ. ಇವತ್ತು ಬಂದು ಕಷ್ಟನೇ ತಲೆ ಮೇಲೆ ಬಂದು ಕೂತ್ಕೊಂಡಿದೆ ಅಂತ ತಲೆ ಮೇಲೆ ಭಾರವನ್ನು ಹೊತ್ಕೊಂಡು ಹಂಗೆ ಹೊತ್ಕೊಂಡು ಬಿಟ್ಟಿರ್ತೀರಿ. ಮನಸ್ಸನ್ನು ನೋವುಂಟು ಮಾಡ್ಕೊಳ್ತಿರ್ತೀರಿ. ಸ್ವಲ್ಪನೂ ಎಚ್ಚರಿಕೆ ಇಲ್ಲದಂಥ ರೀತಿ ನಡೀತಾ ಇರ್ತೀರಿ. ಆದರೆ ಇದನ್ನೇ ಅರ್ಥ ಮಾಡಿಕೊಂಡು ಸರಿಯಾದ ರೀತಿ ಒಂದು ಹೆಜ್ಜೆ ಏನು ಹಾಕಿದ್ರೆ ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಏನೇ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೂ ಮನೆ ದೇವರ ಅನುಗ್ರಹ ಖಂಡಿತ ಬೇಕು. ಮನೆ ದೇವರ ಅನುಗ್ರಹ ಪಡೆದರೆ ಮಾತ್ರ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆ, ಆ ಗ್ರಾಮ ದೇವತೆಯನ್ನು ಆರಾಧನೆ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಸಣ್ಣ ಸಣ್ಣ ಕೆಲಸಕ್ಕೂ ಸಹಿತ ಮೂಗಿನ ತುದ್ದಿಲ್ಲಿ ಕೋಪ ಇಟ್ಕೊಳ್ದಿರ ತಾಳ್ಮೆ ಸಮಾಧಾನದಿಂದ ವರ್ತನೆ ಮಾಡಿದರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ಇವತ್ತಿನ ದಿವಸ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಹೆಸರು ಕಾಳು, ಒಂದಷ್ಟು ಬೆಲ್ಲ ಮತ್ತು ಹೆಸರು ಕಾಳು ಅಥವಾ ಹೆಸರುಬೇಳೆ ಇಂಥದನ್ನು ದೇವರ ಸಾನ್ನಿಧ್ಯದಲ್ಲಿ ಕೊಟ್ಟು ನಮಸ್ಕಾರ ಮಾಡ್ಕೊಂಬರೋದ್ರಿಂದ ಸ್ವಲ್ಪ ಶಾಂತಿ ಸಮಾಧಾನವನ್ನು ಸಿದ್ಧಪಡಿಸ್ಕೊಳ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಿರುತ್ತೆ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇರುತ್ತೆ, ಆರ್ಥಿಕ ಸಂಕಷ್ಟಗಳು ಎದುರಾಗ್ತಾ ಇರುತ್ತೆ. ಮನೆಯಲ್ಲಿ ಒಂದು ಸಮಾಧಾನ ಇಲ್ಲದಂಥ ರೀತಿಯಲ್ಲಿರುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೂ ಕಿರಿಕಿರಿ ಉಂಟಾಗ್ತಾ ಇರುತ್ತೆ. ಯಾವುದೂ ಸಹಿತ ತೃಪ್ತಿಯಾಗಿ ಇಲ್ಲದಂಥ ರೀತಿಯಲ್ಲಿರುತ್ತೆ. ನೀವು ಹಾಕೋ ಪ್ರತಿ ಹೆಜ್ಜೆಯಲ್ಲೂ ಒಂದಲ್ಲ ಒಂಥರ ಅಚಾತುರ್ಯಗಳು, ಅಸಮಾಧಾನನೇ. ಯಾಕೆಂದರೆ ಸಮಾಧಾನ ಅಂತಕ್ಕಂಥದ್ದು ಇರೋದಿಲ್ಲ. ತೃಪ್ತಿಕರವಾದ ಬದುಕು ಕಾಣೋಕ್ಕಾಗೋದಿಲ್ಲ. ಏನೇ ಕೆಲಸ ಮಾಡಲಿಕ್ಕೆ ಹೊರಟ್ರೂ ಅದು ಒಂದಲ್ಲ ಒಂಥರ ಅಸಮಾಧಾನವೇ ಆಗ್ತಾ ಇರುತ್ತೆ. ಆದರೆ ತೃಪ್ತಿಕರವಾದ ಬದುಕು ಕಾಣೋದಾದ್ರೆ ಯಾವಾಗ, ಹೇಗೆ ಕಾಣ್ಬೋದು? ನಮ್ಮಲ್ಲಿ ಏನೇ ತಾಳ್ಮೆ ಇದ್ದರೂ ನಮ್ಮ ಪರಿಸರ ನಮ್ಮನ್ನು ಅರ್ಥ ಮಾಡ್ಕೊಳ್ಳದಿರಿದ್ರೆ, ಪರಿಸರದಲ್ಲಿರ್ತಕ್ಕಂಥವ್ರಿಂದ ತೊಂದರೆ ತಾಪತ್ರೆಗಳು ಸಾಕಷ್ಟು ಆಗ್ತಿದ್ರೆ, ಅಥವಾ ನಾನು ಎಂಬತಕ್ಕಂಥ ಮದಮಾತ್ಸರ್ಯವನ್ನು ನಾನು ಬಿಡದಿರ ಇದ್ದರೆ ಆಗಲೇ ಸಮಸ್ಯೆ ಆಗುವಂಥದ್ದು. ಆ ಸಮಸ್ಯೆಗಳಿಂದ ಮುಕ್ತರಾಗಬೇಕು. ಮಹಾವಿಷ್ಣು ಪ್ರಾರ್ಥನೆ ಮಾಡಬೇಕು. ದೇವರ ಕೃಪಾಶೀರ್ವಾದದಿಂದ ಇರೋದರಲ್ಲಿ ಸಮಸ್ಯೆಗಳನ್ನು ದಾಟಿಕೊಂಡು ಒಂದಿಷ್ಟು ಒಳಿತನ್ನು ಕಾಣಬೇಕು. ಅಂತಹ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ, ಯೋಗ ಫಲ ಇರತಕ್ಕಂಥ ದಿನ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ. ನೀವು ಚೆನ್ನಾಗಿದ್ದೀರಾ ಗುರುಗಳೇ? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೈಸೂರಿಂದ ಗುರುಗಳೇ. ಮೈಸೂರಿಂದ. ಅಮ್ಮ, ತಮ್ಮ ಹೆಸರು? ರುಕ್ಮಿಣಿ ಅಂತ. ರುಕ್ಮಿಣಿ ಅಂತ ಹೇಳಿ. ಅಮ್ಮ, ಗುರುಜರ್ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ. ಕೋಟಿ ನಮಸ್ಕಾರಗಳು. ನಮಸ್ತೆ ತಾಯಿ, ಹೇಳಮ್ಮ. ಗುರುಗಳೇ, ನಾನು ನಿಮ್ಮ ಆಫೀಸಿಗೆ ಬಂದು ಒಂದ್ಸತಿ ಇದು ಮಾಡಿದೆ, ಅಪಾಯಿಂಟ್ಮೆಂಟ್ ತಗೊಂಡು. ಮದ್ವೆ ಆಗಿಲ್ಲ ಅಂದ್ರೆ ಮದ್ವೆ ಆಗಿ ಬಿಟ್ಟು ಹೋಗಿದ್ದಾರೆ ಅನ್ಕೊಂಡು. ಈಗ ನಿಮ್ಮ ಆಫೀಸಿಗೆ ಬಂದು ನೀವು ಅನುಷ್ಠಾನ ಹೇಳಿದ್ದೆಲ್ಲ ಮಾಡಿದ್ಮೇಲೆ ಮದ್ವೆ ಫಿಕ್ಸ್ ಆಗಿ ಈ ವರ್ಷ ಮದ್ವೆ ಆಯ್ತು. 8 ತಿಂಗಳು ಆಗಿದೆ. ಅವ್ರು ಕರ್ಕೊಂಡು ಹೋಗ್ತಾನೆ ಇಲ್ಲ. ಈಗ ನಾಳೆ ಸಂಜೆ ಅಂತಾನೆ ಇರ್ತದೆ. ಸೊ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಈಗ ಮದುವೆ ಆದ್ಮೇಲೆ ಇನ್ನು ನಿಮ್ಮ ತವ್ರ ಮನೆಯಲ್ಲೇ ಇದ್ದೀರಿ? ಗುರುಗಳೇ. ಅವ್ರು ಏನು ಕೆಲಸ ಮಾಡ್ತಾರೆ ಮನೆಯವರು? ಮಂಡೋವಿ ಮೋಟಾರ್ಸ್ಗೆ ಹೋಗ್ತಾರೆ. ಈಗ ಅವರು ನಿಮ್ಮ ಅತ್ತೆ ಮಾವ ಎಲ್ಲ ನಿಮ್ಮ ಹತ್ರ ಚೆನ್ನಾಗಿಲ್ವಾ? ಇಲ್ಲ, ಅತ್ತೆ ಮಾವ ಇಲ್ಲ ಗುರುಗಳೇ. ಅತ್ತೆ ಒಬ್ಬರೇ ಇರೋದು. ಅತ್ತೆಗೆ ತುಂಬಾ ಹುಷಾರಿಲ್ಲ, ಬೆಡ್ ರೆಸ್ಟ್ ಆಗಿದ್ದಾರೆ. ಮತ್ತೆ ಹಾಗಿದ್ಮೇಲೆ ಈಗ ನೀವು ತವ್ರ ಮನೇಲಿ ಇದ್ದೀರಿ, ಅಲ್ಲಿ ಎಷ್ಟು ಜನ ಇದ್ದಾರೆ? ಅಣ್ಣ ಅವರು ನಿಮ್ಮ ನಾದ್ನೀರು ಯಾರನ್ನ ಇದ್ದಾರಾ? ಇಲ್ಲ ಇಲ್ಲ ಇಲ್ಲ, ಅಣ್ಣ ತಮ್ಮದ 3 ಜನ, ಅದ್ರಲ್ಲಿ ಒಬ್ರು ಬೇರೆ ಇದ್ದಾರೆ. ಇವರು ಮತ್ತೆ ಇವ್ರ ತಮ್ಮ ಇದ್ದಾರಾ? ಇವ್ರ ತಮ್ಮ ಇಬ್ರು ಇದ್ದಾರೆ ತಾಯಿ ಜೊತೆಲಿ. ಮತ್ತೆ ಅಲ್ಲಿ ಆ ಮನೆಗೆ ನಿಮ್ಮನ್ನು ಯಾಕೆ ಕರ್ಕೊಂಡು ಹೋಗ್ತಿಲ್ಲ? ಅಟ್ಲೀಸ್ಟ್ ನೀವಿದ್ರೆ ಈ ಸಮಯದಲ್ಲಿ ಒಬ್ರಿಗೊಬ್ರಿಗೆ ಕಷ್ಟ ಸುಖಕ್ಕೆ ಆಗೋದಿಲ್ವಾ? ಆಗುತ್ತೆ ಗುರುಗಳೇ. ಆದ್ರೆ ಅವರು ಈ ವಾರ ಬರ್ತೀನಿ, ಬರೋ ವಾರ ಬರ್ತೀನಿ, ಈಗ ಬರ್ತೀನಿ, ಬರೋ ವಾರ ಬರ್ತೀನಿ ಅಂತ ಸುಮಾರು ಇಲ್ಲ ಅಂದ್ರೂ 4-5 ತಿಂಗಳಿಂದ ಹಂಗೆ ಆಟಾಡಿಸ್ತಾ ಇದ್ದಾರೆ. ಒಂದು ಕೆಲಸ ಮಾಡಿ,
ನೀವು ಕದ್ದು ಮುಚ್ಚಿ ಮದುವೆ ಆಗಿಲ್ಲ, ಸಾರ್ವತ್ರಿಕವಾಗಿ ಎಲ್ಲರ ಮುಂದೆ ರಾಜರೋಷವಾಗಿ ತಾಳಿ ಕಟ್ಸ್ಕೊಂಡಿದ್ದೀರಿ. ಹೌದು. ಅವ್ರು ಬಂದು ಕರ್ಕೊಂಡೋಗಿ, ಈಗ ಗಂಡ ಹೆಂಡತಿರಲ್ಲಿ ಭೇದ ಭಾವ ಇಲ್ಲ ಅಂತ ನಾನು ಸಾಕಷ್ಟು ಬಾರಿ ಹೇಳ್ತಿರ್ತೇನೆ. ಹೌದು. ಒಬ್ಬರಲ್ಲ ಒಬ್ರು ಸೋಲ್ಬೇಕು, ಒಬ್ರು ಗೆಲ್ಲಬೇಕು. ಈಗ ಮುಹೂರ್ತಗಳು ಸರಿ ಇಲ್ಲ ಅಂತ ಏನಿಲ್ಲ, ನಾಳೆ ಬೆಳಿಗ್ಗೆ ದೇವ್ರ ಮೇಲೆ ಭಾರ ಹಾಕಿ ನಾಳೆ ಕಟ್ರಿ ಗಂಟು ಮುಟ್ಟೆನ ನಡೀರಿ ನಿಮ್ಮ ಅತ್ತೆ ಮನೆಗೆ, ನೀವು ಅಲ್ಲಿ ನಿಂತ್ಕೊಂಡು ಸಂಸಾರ ಮಾಡಿ, ಸೀದಾ ಹೊರಟುಬಿಡಿ. ಅವ್ರಿಗಾಗಿ ಕಾಯೋದು ಬೇಡ. ಈಗ ಅತ್ತೆಗೆ ಮೈ ಹುಷಾರೆಲ್ಲ ಗೊತ್ತು, ಮನೇಲಿ ಯಾರು ಮಾಡೋರಿಲ್ಲ ಗೊತ್ತು, ನೀವು ಯಾಕೆ ಆಪ್ಷನ್ ಕೊಡ್ತಿದ್ದೀರಿ? ಯಾತಕ್ಕಾಗಿ ಅವ್ರಿಗೆ ಇನ್ನೂ ಒಂಟಿಯಾಗಿರ್ಲಿಕ್ಕೆ ಬಿಡ್ತಾ ಇದ್ದೀರಿ? ಗುರುಗಳೇ, ಅವ್ರ ಚಿಕ್ಕಮ್ಮ ಒಬ್ರು ಇದ್ದಾರೆ, ಅವರಿಂದ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ನೋಡಿ, ನಾನೊಂದು ಮಾತು ಹೇಳ್ತೀನಿ. ನಮ್ಮ ಮನೇಲಿ ನಿಂತ್ಕೊಂಡು ನಾವು ಹೊರಗಡೆ ಇರ್ತಕ್ಕಂಥವ್ರು ಅವ್ರನ್ನ ದೂಷಣೆ ಮಾಡಿ ಇವ್ರನ್ನ ದೂಷಣೆ ಮಾಡಿ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂದ್ಕೊಂಡ್ರೆ ನಾವೇ ಸರಿ ಇರೋದಿಲ್ಲ. ಒಂದು ಮನೆಯವರಿಗೆ ನಾವು ಬೇಡ ಅನ್ನಿಸ್ತಾ ಇದ್ದೀವಿ, ಇವತ್ತು ಬೇಕು ನಾಳೆ ನಾಳಿದ್ದು ಆಚರಣೆದ್ದು ಅಂತ ನಮ್ಮನ್ನು ತಳ್ತಾ ಇದ್ದಾರೆ ಅಂದಾಗ ಮನೆ ಪರಿಸರವನ್ನಾದರೂ ನಾವು ಸರಿ ಮಾಡ್ಕೊಳ್ಬೇಕು. ಮೊದಲು ನೀವು ಮಾಡಬೇಕಾದ ಕೆಲಸ ಏನು ಗೊತ್ತಮ್ಮ? ನಾಳೆ ಬೆಳಗ್ಗೆ ನಿಮ್ಮ ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ನಮ್ಮ ಅತ್ತೆ ಮನೆ ಬಿಟ್ಟು ಬನ್ನಿ ಅಂತ ಕಳಿಸ್ಕೊಂಡು ನಾವು ಹೊಡ್ರಿ. ನೀವು ನಿಮ್ಮ ಅತ್ತೆ ಅಲ್ಲೋಗಿ ನಿಮ್ಮ ಅತ್ತೆಗೆ ನಮಸ್ಕಾರ ಮಾಡಿ ಪಾದಕ್ಕೆ ನಮಸ್ಕಾರ ಮಾಡಿ, ಅಮ್ಮ ನಾನು ಇಲ್ಲಿ ಇರ್ತೇನೆ ನೋಡಿ. ಹೀಗೆ ದಿನ ತಳ್ತಾ ಇದ್ದಾರೆ. ಹೊರಗಡೆ ಇರ್ತಕ್ಕಂಥ ಸಮಾಜ ಆಡೋ ಮಾತು ನನ್ನ ಮನಸ್ಸಿಗೆ ಕೇಳೋದಕ್ಕಾಗೋದಿಲ್ಲ. ನಾನು ಮದುವೆ ಆದಮೇಲೆ ನಮ್ಮ ಅತ್ತೆ ಮನೇಲಿ ಇರಬೇಕು, ನನ್ನ ಮನೇಲಿ ಇರಬೇಕು, ನಾನು ಇದು ನನ್ನ ಮನೆ ಅಂತೇಳಿ ದೃಢವಾಗಿ ಅಲ್ಲಿರಿ. 2 ದಿವಸ ನಿಮ್ಮ ಗಂಡ ಮಾತಾಡೋದಿಲ್ಲ, 3 ದಿವಸ ಮಾತಾಡೋದಿಲ್ಲ, 4 ದಿವಸ ಮಾತಾಡೋದಿಲ್ಲ, 1 ತಿಂಗಳು ಮಾತಾಡದಿರ ಇದ್ರು ಆ ತಿಂಗಳಾದ್ಮೇಲೆ ನಿನ್ನ ಹತ್ರ ಬರಲೇಬೇಕು. ಹತ್ತಿರದಲ್ಲಿದ್ದಾಗ ಇರುವಂಥ ಪ್ರೀತಿ ಬೇರೆ, ದೂರದಲ್ಲಿರುವಾಗ ಪ್ರೀತಿ ಬೇರೆ. ಅರ್ಥ ಮಾಡ್ಕೊಮ್ಮ. ಹತ್ತಿರದಲ್ಲಿದ್ದಾಗ ಒಂದಲ್ಲ ಒಂದು ಸತಿ ನೀನು ಪ್ರೀತಿ ಗೆಲ್ಲೋದಕ್ಕೆ ನಿಂಗೆ ಅವಕಾಶ ಇದೆ, ದೂರದಲ್ಲಿದ್ದರೆ ಆಪ್ಷನ್ಸ್ ಇರೋದಿಲ್ಲ. ಅದಕ್ಕೋಸ್ಕರ ಧೈರ್ಯ ಮಾಡಿ ನಾಳೆನೇ ಹೊರಡೋದಕ್ಕೆ ಪ್ಲಾನ್ ಮಾಡು. ಗುರುಗಳು, ಇದಕ್ಕೆ ಏನಾದರೂ ಅನುಷ್ಠಾನ ಮಾಡಬೇಕಾ? ಇದೇ ದೊಡ್ಡ ಅನುಷ್ಠಾನ. ನೀನು ಅಲ್ಲೋಗಿ ನಿಂತ್ಕೊಂಡು ನಿನ್ನ ಸೇವೆಯನ್ನು ಮಾಡಿ ಸ್ವಲ್ಪ ದಿವಸ ನೀನು ಸ್ಟ್ರಾಂಗಾಗಿ ಗಟ್ಟಿಯಾಗಿ ನಿಂತ್ಕೋಬೇಕು. ನೀನು ಅಲ್ಲಿ ಹೋದ ತಕ್ಷಣ ಅವ್ರು ಹೇಳ್ತಾರೆ, ಯಾಕೆ ಅಂದ್ರಿ ನಾನು ಒಳ್ಳೆ ಮುಹೂರ್ತ ನೋಡ್ತಿದ್ದೆ, ಅಥವಾ ಇನ್ನೇನೋ ಒಂದು ನಾನು ಕರ್ಕೊಂಬರೋದಕ್ಕೆ ಒಂದು ಒಳ್ಳೆ ಟೈಮ್ ಬರ್ತಿತ್ತು, ಎಲ್ಲ ಇದು ಒಳ್ಳೆ ಟೈಮು, ಇದು ಆನಂದ್ ಗುರುಗಳನ್ನ ಕೇಳಿದ್ದೀನಿ, ಗುರುಗಳು ಹೇಳಿದ್ರು ಕರೆಕ್ಟಾಗಿ ಇದೆ ಟೈಮು ಅಂತ, ನಾನು ಬಂದಿದ್ದೀನಿ ಅಂತ ಹೇಳಿ ಹೊರಡಿ. ಒಳ್ಳೆಯದಾಗಲಿ. ದಾಂಪತ್ಯದ ಕುರಿತಾಗಿ ಒಂದಿಷ್ಟು ಸಮಸ್ಯೆಗಳು ಎದುರಾಗಿದೆ ಅಂತ ಹೇಳಿ ತಾವು ಕರೆಯನ್ನು ಮಾಡಿದ್ರಿ. ಗುರುಗಳು ತಿಳಿಸ್ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದ ಮೇಲೆ ತಾವು ಮುಂದೆ ಹೋಗಿ ತಾಯಿ ಆದಷ್ಟು ಬೇಗ ತಾವು ನಿಮ್ಮ ಅತ್ತೆಯವರ ಮನೆಯಲ್ಲಿ ಹೋಗಿ ಅಲ್ಲಿ ನಿಂತು ತಾವು ಸ್ಟ್ರಾಂಗ್ ಆಗಿ ಹೋರಾಡಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಭಗವಂತನ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಯಾವುದೇ ರೀತಿ ಸಮಸ್ಯೆಗಳು ಎದುರಾಗದೇ ಇರಲಿ ಎಂಬತಕ್ಕಂಥ ಪ್ರಾರ್ಥನೆಯನ್ನು ನಾನು ಕೂಡ ಮಾಡ್ತಾ ಇದ್ದೀನಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳು ತಾಯಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ತಾವು ಮಾಡುವ ಕೆಲಸದಲ್ಲಿ ಒಂದಿಷ್ಟು ಲೋಪದೋಷಗಳು ಎದುರಾಗ್ತಾ ಇರುತ್ತೆ. ಮನಸ್ಸಲ್ಲಿ ಇಲ್ದಿದ್ರೂ ಸಹಿತ ಅಥವಾ ಮನಸ್ಸು ಒಪ್ಪದಿದ್ರೂ ಸಹಿತ ಬಲವಂತ ಮಾರ್ಗಸ್ನಾನ ಮಾಡಲಿಕ್ಕೆ ಹೊರಡ್ತೀರಿ. ಯಾವುದು ಬೇಡವೋ ಅದನ್ನೇ ಹೆಚ್ಚು ಆಲೋಚನೆ ಮಾಡ್ತಿರ್ತೀರಿ, ಯಾವುದು ಬೇಕೋ ಅದನ್ನು ಸ್ವಾಗತಿಸೋದಕ್ಕೂ ಆಗದಿರೋಂಥ ರೀತಿಯಲ್ಲಿರ್ತೀರಿ. ಆದರೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಇವತ್ತಿನ ದಿವಸ ಸ್ವಲ್ಪ ನೋವು ಅನುಭವಿಸಬೇಕಾದ ಪರಿಸ್ಥಿತಿ ಇರುತ್ತೆ. ಇವತ್ತು ಬಹಳ ಎಚ್ಚರಿಕೆಯನ್ನು ಬೇಕು. ಜೊತೆಗೆ ಇವತ್ತು ನೀವೇನು ಅಂದುಕೊಂಡಿದ್ದಕ್ಕಿಂತ ಒಂದು ಪಟ್ಟು ಚೆನ್ನಾಗಿರಬೇಕಾದ್ರೆ, ಗುರು ಹಿರಿಯರ ಆಶೀರ್ವಾದ ಪಡಿಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಬೇಕು. ಹಾಗೆ ಇವತ್ತಿನ ದಿವಸ ನೀವು ಅಂದುಕೊಂಡಷ್ಟು ಲಾಭ ಗಳಿಸಬೇಕಾದ್ರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬೋದು, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಂದರೆ ಹತ್ತಿರದಲ್ಲಿರ್ತಕ್ಕಂಥ ಗಣಪತಿ ದೇವಸ್ಥಾನವೋ ಅಥವಾ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೂ ಹೋಗಿ ಕೆಂಪು ಪುಷ್ಪಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಶುಭ ಮಂಗಳವಾರ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಒಂದು ಸ್ವಲ್ಪ ಮಾನಸಿಕವಾದಂಥ ಹಿಂಸೆಗಳಾಗುವಂಥದ್ದಿರುತ್ತೆ. ಮನಸ್ಸು ಯಾವುದಕ್ಕೂ ಸ್ಪಂದಿಸಕ್ಕೆ ಆಗದಿರತಕ್ಕಂಥ ರೀತಿಯಲ್ಲಿರುತ್ತೆ. ಯಾವುದೂ ಕಂಡ್ರೂ ಕಾಣದಂಥ ರೀತಿಯಲ್ಲಿ ಆಗುವಂಥ ಪರಿಸ್ಥಿತಿ ಇರುತ್ತೆ. ಆದರೆ ಇಂತಹ ಸಮಯದಲ್ಲಿ ಶನೈಶ್ಚರ ಮಂತ್ರವನ್ನು ಹೇಳಿಕೊಂಡು ಭಗವಂತನ ಕೃಪಾಕಟಾಕ್ಷವನ್ನು ಪಡೆದು ಹನುಮನ ಸಾನ್ನಿಧ್ಯಕ್ಕೆ ಬಂದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಅಲ್ಲಿ ಪಠನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ.
ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ಳತಕ್ಕಂಥ ಪರಿಸ್ಥಿತಿ ಎದುರಾಗ್ಬೋದು. ಜೋಪಾನ ಎಚ್ಚರಿಕೆಯ ನಡೆ ಇರಲಿ, ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ದೂರ ಮಾಡಿಕೊಂಡು ಯಾವುದು ಬೇಕು ಯಾವುದು ಬೇಡ ಸರಿಯಾದ ಮಾರ್ಗದಲ್ಲಿದ್ದರೆ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ರೀತಿ ಇರುತ್ತೆ. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಒಂದಿಷ್ಟು ಚಿಂತನೆಯನ್ನು ಮಾಡಬೇಕು. ಹಾಗೆ ಫಲಾಫಲಗಳು ಅದೃಷ್ಟ ಎಂಬತಕ್ಕಂಥದ್ದು ಭಗವತ್ ಸಂಕಲ್ಪದಿಂದ ಮಾತ್ರ ಸಿಗುವಂಥದ್ದಾಗುತ್ತೆ. ಆ ಭಗವಂತನ ಕೃಪಾ ಕಟಾಕ್ಷದಿಂದ ತಾವೇನು ಅಂದುಕೊಂಡಿದ್ದಷ್ಟು ಸಾಧನೆ ಮಾಡ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಮತ್ತೊಂದು ವಿಶೇಷತೆ ಇದೆ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ. ಗ್ರಾಮ ದೇವತೆಯ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ನೀವೇನು ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ಮಾಡಿ. ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ಇವತ್ತಿನ ದಿವಸ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಕಾಲ ಏನಪ್ಪ ಅಂದರೆ, ನೀವೇನು ಅಂದುಕೊಂಡಷ್ಟು ಸಾಧನೆಯನ್ನು ಮಾಡಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರತಕ್ಕಂಥ ಈ ಶುಭ ದಿನ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ದೇವರ ಆರಾಧನೆಯಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಇವತ್ತಿನ ದಿವಸ ಕುಂಭರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಮಧ್ಯಾಹ್ನ ರಾಹುಕಾಲದಲ್ಲಿ, ಅಂದರೆ ಮಂಗಳವಾರ ಅಪರಾಹ್ನ ರಾಹುಕಾಲ ಇರುತ್ತೆ. ರಾಹುಕಾಲದಲ್ಲಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡಿ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಿ. ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ದೂರಭಾರ ಪ್ರಯಾಣ ಅಥವಾ ಅಂದುಕೊಂಡಷ್ಟು ಸಾಧನೆ ಮಾಡಲಿಕ್ಕೆ ಆಗದಿರೋ ಇರತಕ್ಕಂಥದ್ದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗದಿರೋ ಇರತಕ್ಕಂಥದ್ದು, ಅಧಿಕವಾದಂಥ ಚಂಚಲತೆಗೊಳಗಾಗುವಂಥದ್ದು, ವಿಪರೀತ ಬೆನ್ನೋವು ಅಥವಾ ಮೈಕೈನೋವಿಂದ ಒದ್ದಾಡುವಂಥದ್ದು, ಒಟ್ಟಾರೆ ಹೇಳಬೇಕಂದ್ರೆ ಆರೋಗ್ಯದ ಮೇಲೂ ತೊಂದರೆ, ವ್ಯವಹಾರಗಳಲ್ಲೂ ತೊಂದರೆ, ಕೆಲಸ ಕಾರ್ಯಗಳಲ್ಲಿ ಪರಿಪೂರ್ತಿ ಆಗದಿರೋ ಇರತಕ್ಕಂಥದ್ದು, ಸಣ್ಣ ಸಣ್ಣ ವಿಚಾರವನ್ನು ಬಹಳ ಆಳವಾಗಿ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು, ಇಂಥದ್ದೆಲ್ಲ ಸಮಸ್ಯೆ ಇದೆ. ಆದರೆ ಗುರು ಹಿರಿಯರಲ್ಲಿ ನಮ್ರತೆಯಿಂದ ನಂಬಿ ನಿಮ್ಮ ಒಂದು ಕೆಲಸದ ಬಗ್ಗೆ ಹೆಚ್ಚು ಆಸಕ್ತಿ ಇಟ್ಕೊಂಡು ಕಾಯಕವೇ ಕೈಲಾಸ ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿದ್ದರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಯಾರೋ ಏನು ಹೇಳಿದ್ರು ಅಂತೇಳಿ ಅವ್ರು ಹೇಳಿದಂಥ ಮಾರ್ಗವನ್ನು ಅನುಸರಿಸೋದಕ್ಕಿಂತ ಸರಿ ತಪ್ಪು ಯಾವುದು ಅಂತಕ್ಕಂಥದ್ದನ್ನು ನಿಮ್ಮ ಮನಸ್ಸಿಗೆ ಬಂದಂಥ ರೀತಿಯಲ್ಲೇ ನೀವು ಇರತಕ್ಕಂಥದ್ದು ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ಸರ್, ಗುರುಜಿ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಗುರುಜಿ? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ, ನಾವು ಯಳಂದೂರು ತಾಲೂಕು ಕೆಸ್ತೂರಿಂದ ಕರೆ ಮಾಡ್ತಿದ್ದೀವಿ ಗುರುಜಿ. ಆಯ್ತು ತಾಯಿ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ರೋಜಾ ಅಂತ. ರೋಜಾ ಅಂತ ಹೇಳಿ. ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ ಅಮ್ಮ, ಮಾತಾಡಿ ತಾಯಿ. ಹಲೋ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತುಂಬಾ ಖುಷಿ ಆಯ್ತು ಗುರುಜಿ ಕರೆ ಸಿಕ್ಕಿತ್ತು. ಹೇಳು ಮಗು. ಗುರುಜಿ, ಇವತ್ತಿಗೆ 1 ತಿಂಗಳು ನನ್ನ ತಂಗಿ ಚಂದನ ಅಂತ ಗುರುಜಿ, ಅವಳು ಬೇರೆ ಕ್ಯಾಸ್ಟ್ ಹುಡ್ಗನ್ ಜೊತೆ ನಮ್ಮ ಅಪ್ಪ ಅಮ್ಮ ತಿರುಪತಿಗೆ ಹೋಗ್ಬೇಕಾದ್ರೆ ಚಾಮರಾಜನಗರದಲ್ಲಿ ಟ್ರೈನ್ ಹತ್ಬೇಕಾದ್ರೆ ಅವ್ರಿಬ್ಬರನ್ನು ಕಣ್ ತಪ್ಪಿಸಿ ಹೊರಟೋಗಿದ್ದಾಳೆ ಗುರುಜಿ. ಈಗ ಎಲ್ಲಿದ್ದಾಳೆ ಅಂತ ಗೊತ್ತಾ? ಅಮ್ಮನ ಪರಿಸ್ಥಿತಿ 1 ತಿಂಗಳಿಂದ ನೋಡಕ್ ಆಯ್ತಿರ್ಲಿಲ್ಲ ಗುರುಜಿ. ಇರ್ಲಿ ಅಮ್ಮ, ಕೆಲವು ಪರಿಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗೋಗ್ತಾ ಇದೆ, ಇದು ವಿಪರೀತ ಆಗೋಗ್ತಾ ಇದೆ. ಆದರೆ ಆ ಪ್ರಾರಂಭದಲ್ಲಿ ಅವರಿಗೆ ಸುಖ ಸಂತೋಷ ಅನ್ನೋದಿರುತ್ತೆ. ಅದಾದ ನಂತರ ಅವರು ಸಮಾಜದಲ್ಲಿ ಹೆದರಿಸೋ ಕಷ್ಟಗಳೇನಿದೆ, ಯಾವ ನೋವಲ್ಲಿರಬೇಕು ಅದರ ಬಗ್ಗೆ ಅರಿವೇ ಇಲ್ಲದಂಥ ರೀತಿಯಲ್ಲಿ ಇದ್ದಾರೆ ಅವರು. ಅವರೇ ಅಂತಲ್ಲ, ಆ ಥರ ತಪ್ಪು ಮಾಡೋ ಪ್ರತಿಯೊಬ್ಬರಿಗೂ ಇದು ಬಾಧೆ. ಹೆಣ್ಮಕ್ಳು ತರ ಸಾಕಿದ್ರು. ನಾವು 2 ಹೆಣ್ಮಕ್ಳು ಗುರುಜಿ, ನಾನು ಮತ್ತೆ ನನ್ನ ತಂಗಿ. ಅಪ್ಪ ಅಮ್ಮ ತುಂಬಾ ಕಷ್ಟಪಟ್ಟು ಇಲ್ಲಿ ತನಕ ಅವಳನ್ನ MSc B.Ed ಮಾಡಿಸಿದ್ರು ಗುರುಜಿ. ಈಗ 2 ತಿಂಗಳಲ್ಲಿ BSc ಮುಗೀತು ಗುರುಜಿ. ಮದ್ವೆ ಆಗಕ್ಕೆ ಅಂತ ನಮ್ಮ ಅತ್ತೆ ಮಗನ್ನೇ ಮದ್ವೆ ಮಾಡ್ಬೇಕು ಅಂತ ಎಲ್ಲ ಕೇಳಿದ್ದಕ್ಕೆ ಆಗಲ್ಲ ಅಂತಿದ್ಲು. ನಾನು ಯಾಕಾಗಲ್ಲ ಅಂತ ತುಂಬಾ ಫೋರ್ಸ್ ಮಾಡಿ ಕೇಳಿದಾಗ ಹೇಳಿದ್ಲು ಗುರುಜಿ ಹಿಂಗಾಗಿದೆ ಅಂತ, 8 ವರ್ಷದಿಂದ ಇಷ್ಟಪಡ್ತಿದೀವಿ ಅಂತ. ಆಮೇಲೂ ಎಲ್ರು ಬುದ್ಧಿ ಹೇಳಿದ್ರು, ಅವ್ಳ ಕಾಲೆಲ್ಲ ಕಟ್ಟಿದ್ದಾರೆ ಗುರುಜಿ, ಇದೆಲ್ಲ ಸರಿ ಬರಲ್ಲ ಕಣಪ್ಪ ಅಂತೆಲ್ಲ ಹೇಳಿ. ಹಂಗಾದ್ರೂ ಅವಳು ಆಯ್ತು ಅಂತ ಒಪ್ಕೊಂಡು ಲಾಸ್ಟ್ ಮೂಮೆಂಟ್ ಅಲ್ಲಿ ತಿರುಪತಿಗೆ ಅಂತ ಹೋಗಕ್ ರೆಡಿ ಆಗಿದ್ರು ಗುರುಜಿ. ಹೋಗಕ್ಕೆ ಅಂತ ರೆಡಿಯಾಗಿ ಅಪ್ಪ ಅಮ್ಮ ಚಿಕ್ಕಮ್ಮ ತುಂಬಾ 40-50 ಜನ ಹೋಗಿದ್ರು ಗುರುಜಿ ಊರಿಂದ.
ಅಪ್ಪ ಅಮ್ಮ ನಮ್ ಚಿಕ್ಕಮ್ಮ ಎಲ್ಲ ಅಮ್ಮ ಅಪ್ಪ ಚಿಕ್ಕಮ್ಮ ಅಣ್ಣ ಎಲ್ರು ಇದಾರೆ. ಅವ್ರ ಕಣ್ ತಪ್ಪಿಸಿ ಓಟೋಗಿದ್ದಾಳೆ ಗುರುಜಿ ಅವನ ಜೊತೆ. ನಿನ್ನ ಮದುವೆ ಆಗಿದೆಯಮ್ಮ? ನಂಗೆ ಮದ್ವೆ ಆಗಿ 2 ಮಕ್ಳು ಇದ್ದಾರೆ ಗುರುಜಿ. ಓಕೆ ತಾಯಿ, ಇವಳೊಬ್ಬಳದಾಗಿದ್ದರೆ ಮನೇಲಿ ನೆಮ್ಮದಿ ಇರ್ತಿತ್ತು. ಹೌದು ಗುರುಜಿ. ಈಗ ಹುಡುಗ ಯಾರು ಅಥವಾ ಎಲ್ಲಿದ್ದಾಳೆ ಅದೆಲ್ಲ ಸರಿಯಾಗಿ ಗೊತ್ತಮ್ಮ? ಅವನು ಸ್ಕೂಲಲ್ಲಿ ಕ್ಲಾಸ್ಮೇಟ್ ಗುರುಜಿ, 8ನೇ ಕ್ಲಾಸಿಂದ. ಆದ್ರೆ ನಾವ್ ಇಷ್ಟಪಟ್ಟಿದ್ದು 8 ವರ್ಷದಿಂದ ಅಂತ ಹೇಳಿದ್ಲು ಗುರುಜಿ ಅವಳು. ಆಗಲಿ, ಚಿಂತೆ ಮಾಡಬೇಡ. ಕಂಪ್ಲೇಂಟ್ ಎಲ್ಲ ಆಗಿತ್ತು ಗುರುಜಿ. ಈಗ ಒಂದು ಹೆಜ್ಜೆ ದಾಟಿ ಮುಂದಕ್ಕೆ ಹೊಟ್ಟೋಗಿದ್ದಾರೆ. ಪುನಃ ಅವ್ರನ್ನ ಹಿಡಿದು ನೀವೇನೋ ಒಂದು ದಾರಿ ಮಾಡಿ ಬೇರೆ ಮಾಡ್ತೀನಿ ಅಂದರೆ ನಾಳೆ ಸಮಾಜದಲ್ಲಿ ತಿರುಗಿದ್ದು ಇಲ್ಲದಂಥ ರೀತಿ ತಲೆ ಬಗ್ಗಿಸ್ಬೇಕಾಗತ್ತೆ. ಸ್ವಲ್ಪ ಆಲೋಚನೆ ಮಾಡಿ ಸಮಾಧಾನ ತೊಗೊಳಕ್ಕೆ ಹೇಳು. ಅಪ್ಪ ಅಮ್ಮನ ಸಮಾಧಾನ ಮಾಡು. ಸ್ವಲ್ಪ ದಿವಸ ಎಲ್ಲ ಬಂದು ಹಂತಕ್ಕೆ ಬರುತ್ತೆ. ಈಗ ಅವ್ರು ಎಲ್ಲಿದ್ರು ಬಂದಿದಾರ? ಬಂದು ತಿರುಗಿ ಮಾತಾಡಿದ್ರ? ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ಕರ್ದು ಬಂದ್ಬಿಡು ಚಂದನ ಅಂತ ಕೇಳಿದ್ವಿ ಗುರುಜಿ. ಇಲ್ಲ ನಾನ್ ಬರಲ್ಲ, ಅವನನ್ನು ಕರ್ಕೊಳ್ಳಿ ಬರ್ತೀನಿ ಅಂತ ಅಂದ್ಲು. ಅದಕ್ಕೆ ಯಾರು ಒಪ್ಪಲ್ಲ ಗುರುಜಿ. ಅದಕ್ಕೆ ಹಾಂ ಆಗಲಿಮ್ಮ, ಆದಷ್ಟು ಬೇಗ ಅವಳ ಮನಸ್ಸು ಸರಿ ಹೋಗಲಿ, ಅವಳು ತೊಂದರೆ ಇಲ್ದಿರ ಅವಳು ಬದುಕಾಗಲಿ. ನಿಮ್ಮ ತಂದೆ ತಾಯಿಗೆ ಈ ನೋವಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ಹಾಗಂತ ಇವರು ಮಂಡಹಾಟ ಮಾಡೋದು ಬೇಡ. ಇವಾಗ ಇರೋದ್ರಲ್ಲಿ ಅವರು ಉದ್ಯೋಗ ಮತ್ತು ಅವನಿಗೆ ಏನು ಬೇಕೋ ಒಂದಷ್ಟು ಸಪೋರ್ಟ್ ಮಾಡಿಕೊಂಡು ಕಂಡು ಕಾಣದಂಥ ರೀತಿ ನೋಡಮ್ಮ. ನಮ್ಮನೆ ಮಕ್ಕಳು ತಪ್ಪು ಮಾಡಿದಾಗ ನಾವು ಅವ್ರನ್ನ ಹೊರಗಡೆ ಹಾಕ್ಲಿಕ್ಕೆ ಆಗೋದಿಲ್ಲ. ಏನಾದ್ರು ಒಂದು ಅದನ್ನು ಸರಿಯಾದ ರೀತಿ ತೀರ್ಮಾನ ತರಬೇಕಾಗತ್ತೆ. ಒಂದು ಒಳ್ಳೆ ಥರ ಆಲೋಚನೆ ಮಾಡಿ ನೀನು ನಿಮ್ಮ ಯಜಮಾನ್ರಿಗೆ ಹೇಳಿ ಅಪ್ಪ ಅಮ್ಮನ ಸಮಾಧಾನ ಮಾಡೋದಕ್ಕೆ ಹೇಳು. ನೀನು ಸಮಾಧಾನ ಮಾಡು. ಒಳ್ಳೆಯದಾಗಲಿ. ಅವರ ಆರೋಗ್ಯ ಚೆನ್ನಾಗಿ ಕಾಪಾಡೋಕ್ಕೆ ಕೇಳಮ್ಮ. ಒಳ್ಳೆಯದಾಗಲಿ ತಾಯಿ. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ದಿನದ ವಿಶೇಷತೆ, ರಾಶಿ ಫಲಗಳೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸಾಕಷ್ಟು ಕರೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಬಂದಿದ್ದಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧ ಆಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಸ್ವಾಮಿ. ಗುರುಜಿ ಸ್ವಾಮಿ ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಕೇರಳದಿಂದ, ಕ್ಯಾಲ್ಕೇಟದಿಂದ ಫೋನ್ ಮಾಡಿದ್ದು. ಸಂತೋಷ ತಾಯಿ. ಅಮ್ಮ, ತಮ್ಮ ಹೆಸರು? ನಾನು ಕವಿತಾ ಸುನಿಲ್. ಕವಿತಾ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರೆ ಅಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ತೆ ಸ್ವಾಮೀಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಹೇಳಿ ಮಗು. ಮತ್ತೆ ಇದು ನಮ್ಗೆ ತುಂಬಾ ತೊಂದರೆ ಉಂಟು ಸ್ವಾಮೀಜಿ. ಏನು ಸಮಸ್ಯೆ ಅಮ್ಮ? ಮತ್ತೆ ಶರೀರದ ಪ್ರಶ್ನೆ, ಮತ್ತೆ ನನ್ನ ಗಂಡನ ಸ್ವಲ್ಪ ಅವರಿಗೆ ಶರೀರದ ಪ್ರಶ್ನೆ, ಮತ್ತೆ ಮಕ್ಳಿಗೆ ತೊಂದ್ರೆ. ಮಕ್ಳಾಗಿಲ್ಲ, ಅದು ತುಂಬಾ ಖರ್ಚಾಯ್ತು. ಆದ್ರೂ ಸಹ ಇದಾಗಿದೆ. ಇನ್ನು ಮಕ್ಕಳಾಗಿಲ್ವಾ? ಮಕ್ಳಾಗಿಲ್ಲ. 8 ವರ್ಷ ಆಯ್ತು ಮದುವೆ ಆಗಿ. ಹಾಗೆ ಓಕೆ. ಎಂತ ಪ್ರಶ್ನೆ ಅಂತ ಒಂದು ಗೊತ್ತಾಗಲ್ಲ ಸರ್. ಮಂತ್ಲಿ ಡೇಟ್ ಎಲ್ಲ ಕರೆಕ್ಟ್ ಆಗಿದೆಯಮ್ಮ ನಿಂದು? ಡೇಟ್ ಅದು ಸರಿ, ನನಗೆ ಸರಿ ಆಗಲ್ಲ. ಅದು ಸ್ವಲ್ಪ ಆಗಿದೆ. ಮೊದಲು ಮಂತ್ಲಿ ಡೇಟ್ಸ್ ಕರೆಕ್ಟಾಗಿ ಆಗ್ಬೇಕಲ್ವಮ್ಮ? ಮುಂಚೆ ಆಗ್ತಿತ್ತು. ಈಗ ಮದುವೆ ಆದ್ಮೇಲೆ ಒಂದು ಸ್ವಲ್ಪ ಇದಾಯ್ತು. ಮುಂಚೆ ಆಗೋದು ಲೆಕ್ಕ ಅಲ್ಲ, ಮದುವೆ ಆದ್ಮೇಲೆ ಲೆಕ್ಕ. ಮದುವೆ ಆದ್ಮೇಲೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿದ್ದಾಗ ನಿಮ್ಮ ಮಂತ್ಲಿ ಡೇಟ್ಸು ಕರೆಕ್ಟಾಗಿ ಆಗ್ತಾ ಇದ್ರೆ ಆಗ ನಿಮಗೆ ಋತುಕಾಲ ಕರೆಕ್ಟಾಗಿದೆ ಅಂದರೆ ಗರ್ಭ ನಿಲ್ಲಕ್ಕೆ ದಾರಿ ಆಗುತ್ತೆ. ಒಂದು ಕೆಲಸ ಮಾಡು, ನಿಮ್ಮಲ್ಲಿ ಯಾರಾದರೂ ವೈದ್ಯರಿಂದ ಮೊದಲು ನೀನು ಮಾಡ್ಕೋಬೇಕಾದ್ದು ಮಂತ್ಲಿ ಡೇಟ್ಸ್ ಕರೆಕ್ಟಾಗಿ ಚೆಕ್ ಮಾಡಿಸ್ಕೊ. ಡೇಟ್ ಕರೆಕ್ಟಾಗಿ ಆಗೋದಕ್ಕೆ ಬೇಕಾಗಿರುವ ಮೆಡಿಸಿನ್ಸ್ ತಗೊಂಡು ಅದರ ಮೆಡಿಸಿನ್ಗೆ ಜೀವನ ಹೊಂದಿಕೊಳ್ಬಾರ್ದು. ಎಷ್ಟು ಬೇಕೋ ಅಷ್ಟು ಮಾತ್ರ ಮೆಡಿಸಿನ್ ತೆಗೆದುಕೊಂಡು ಫಸ್ಟ್ ಮಂತ್ಲಿ ಡೇಟ್ಸ್ ಕರೆಕ್ಟಾಗಿ ಆಗೋ ಥರ ನೋಡ್ಕೊ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಸಂತಾನ ಆಗುತ್ತೆ, ಭಯ ಇಲ್ಲ. ಇದಕ್ಕಾಗಿ ನೀನು ಹೆಚ್ಚು ಖರ್ಚು ವೆಚ್ಚ ಏನು ಬೇಡ. ಆದರೆ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ಬೇಕು, ಆ ಟ್ರೀಟ್ಮೆಂಟ್ ತಗೋ ಸಾಕು. ಖಂಡಿತ ನಿನ್ನ ಸಂತಾನ ಆಗುತ್ತೆ, ಆಗೋದಿಲ್ಲ ಅನ್ನೋ ಮಾತಿಲ್ಲ. ಮತ್ತೆ ತುಂಬಾ ನಾವು ತುಂಬಾ ಮದ್ದು ಮಾಡಿದ್ವಿ, ಮತ್ತೆ IAT ಎಲ್ಲ ಮಾಡಿದ್ದು ನಾವು. ಒಂದು ಅದು ಖರ್ಚಾಗಿದೆ ಅಷ್ಟೇ, ಮತ್ತೆ ಒಂದು ಸರಿ ಇಲ್ಲ. ಅದು ಬೇಜಾರು ತುಂಬಾ, ನನ್ನ ಗಂಡನಿಗೆಲ್ಲ ತುಂಬಾ ಬೇಜಾರು ಅಂತ. ಅದೇ ನಾ ಹೇಳ್ತಾ ಇದ್ದೀನಲ್ಲ, ಬೇರೆ ನಿಮ್ಗೆ ಎಲ್ಲವನ್ನೂ ಖರ್ಚು ಮಾಡಿ ಅವಸ್ಥೆ ಪಡೋದಕ್ಕಿನ್ನ ನೀವು ಆತರ ಪಟ್ಟು ಬೇಗ ಬೇಗ ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದೀರಿ ಅಷ್ಟೇ. ಸ್ವಲ್ಪ ಸಮಯ ನೋಡು. 8 ವರ್ಷ ಆದ ತಕ್ಷಣ ಮಕ್ಕಳು ಆಗೋಲ್ಲ ಅಂತ ಏನಿಲ್ಲ. ನನ್ನ ಗಂಡನಿಗೆ ಸ್ವಲ್ಪ ತೊಂದರೆ ಅಂತ ಕಾಣುತ್ತೆ. ಅದು ಎಲ್ಲ ಮಧ್ಯೆ ಆಸ್ಪತ್ರೆಯಲ್ಲಿ ಹೋಗಿ ಆದ್ರೂ ಸಹ ಸರಿಯಾಗಿಲ್ಲ. ಮಕ್ಕಳಿದು ತೊಂದರೆ ಅಂತ ಅವರಿಗಂತ ಪ್ರಶ್ನೆ ಅಂತ ಹೇಳ್ತೀವಿ. ಮಗು, ಫಸ್ಟ್ ಅವ್ರದಕ್ಕಿನ್ನ ಮುಖ್ಯವಾಗಿ ನಿನ್ನ ಮಂತ್ಲಿ ಡೇಟ್ಸ್ ಕರೆಕ್ಟಾಗಿ ಆಗಬೇಕು. ಡೇಟ್ ಕರೆಕ್ಟಾಗಿ ಆಗ್ತಾ ಇದ್ರೆ ಆವಾಗ ಇದೆಲ್ಲ ಸೆಟೆಟ್ ಆಗುತ್ತೆ. ಅವ್ರದಕ್ಕೆ ಏನಂತ ತೊಂದರೆ ಬರಲ್ಲ. ಅವ್ರಿಗೆ ಕೌಂಟಿಂಗ್ ಚೆನ್ನಾಗಾಗಲಿಕ್ಕೆ ಬೇಕಾದಷ್ಟು ಬೇರೆ ಬೇರೆ ಥರ ಮೆಡಿಸಿನ್ಸ್ ಇದೆ, ಕ್ಯಾಪ್ಸಲ್ಸ್ ಇದೆ. ಅದು ತಗೊಳ್ಳೋದ್ರಿಂದ ಬೇಗ ಅದು ಕೌಂಟಿಂಗ್ ಕರೆಕ್ಟ್ ಆಗಿಬಿಡುತ್ತೆ, ಈ ಪ್ರಾಬ್ಲಮ್ ಇಲ್ಲ. ಆದರೆ ನಿಂದು ಮಂತ್ಲಿ ಡೇಟ್ ಕರೆಕ್ಟಾಗಿ ಆಗಬೇಕು. ಡೇಟ್ ಆದ್ರೇ ನೀನು ಕರೆಕ್ಟಾಗಿ ಸೆಟ್ ಆಗುತ್ತೆ. ಅದಕ್ಕೋಸ್ಕರ ಇದು ಸರ್ ಮಾಡ್ಕೊ. ಒಂದು ಕೆಲಸ ಮಾಡು, ನಿಮ್ಮ ಮತ್ತು ನಿಮ್ಮ ಪತಿದೇವರ ಇಬ್ಬರದು ಕಣ್ಣು ರೇಖೆ ಫೋಟೋ ಕಳಿಸ್ಕೊಡು.
ನೋಡೋಣ. ಹಾಗೇನಾದ್ರು ಸಮಸ್ಯೆ ಇದ್ದರೆ ಅದಕ್ಕೇನು ಪರಿಹಾರ ಇದೆಯೋ ನಾನು ತಿಳಿಸ್ತೀನಿ. ಒಳ್ಳೆಯದಾಗಲಿ ತಾಯಿ.